ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿಟ್ಟಿರೆ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಅತಿ ಅಮೂಲ್ಯವಾಗಿರುವಂತಹ ಸಮಯವನ್ನು ಕೊಟ್ಟಿರುವುದಕ್ಕೋಸ್ಕರ ನಿಮ್ಗೆ ಕೃತಜ್ಞತೆಗಳು ಅಪ್ಪ. ನೀವು ಕೊಟ್ಟಿರುವಂತಹ ಈ ಸಮಯವನ್ನ ನಾವು ವಿವೇಕಪೂರ್ವಕವಾಗಿ ಉಪಯೋಗ ಮಾಡ್ಕೊಳ್ಳುವಂತಹ ಜ್ಞಾನ ಬುದ್ಧಿಯನ್ನು ನಮಗೆ ದಯಪಾಲಿಸಿ ತಂದೆ. ಇದೊಂದು ಅವಕಾಶವನ್ನು ಕೊಟ್ಟಿದ್ದೀರಾ. ಆ ಅವಕಾಶವನ್ನು ನಾವು ಬಳಸ್ಕೊಂಡು ಇನ್ನೂ ಸಹ ನಮ್ಮ ಜೀವನಗಳನ್ನ ನಿಮ್ಗೆ ಹತ್ತಿರ ಮಾಡ್ಕೊಳ್ತೀವಿ ಅನ್ನುವಂತಹ ಭರವಸೆ ಕೊಡ್ತಾ, ಹಾಗೆ ತಂದೆ ಈ ಸಮಯದಲ್ಲಿ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಇದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಪಾಪ ಅಂದರೆ ಏನು. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಪಾಪ ಅಂದರೆ ಏನು. ಇದಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದೀವಿ. ಹ್ಮ್ ಪಾಪ ಅಂದರೆ ಏನು ಅಂತ ಹೇಳಿ ಗೊತ್ತಿಲ್ಲದೆ ಹೋದ್ರೆ ನಮಗೆ ಎಂತ ದೊಡ್ಡ ಅನಾಹುತ ಆಗುತ್ತೆ ಅಂತ ಹೇಳಿದ್ರೆ, ನಾವು ಪಾಪ ಮಾಡ್ತಿದೀವಿ ಅಂತ ಹೇಳಿ ನಮಗೆ ಅರಿವಿರೋದಿಲ್ಲ ಅಷ್ಟೇ. ಆದ್ರೆ ನಾವು ಆಟೋಮ್ಯಾಟಿಕ್ ಆಗಿ ಪಾಪದಲ್ಲಿ ಇರ್ತೇವೆ. ಹೌದಾ? ನಾವು ಪಾಪದಲ್ಲಿ ಇದ್ರೂ ಸಹ ಪಾಪ ಮಾಡ್ತಿದೀವಿ, ಇದು ದೇವರಿಗೆ ವಿರುದ್ಧವಾಗಿರುವಂತ ಕೆಲಸ ಅಂತ ಹೇಳಿ ನಮ್ಗೆ ಗೊತ್ತೇ ಇರೋದಿಲ್ಲ. ನಿಜಾನ? ಇದೇ ಅಲ್ವಾ ಆಗುವಂತಹದ್ದು. ಇದು ಹೋಗಿ ಯಾವಾಗ್ಲೂ ನಮ್ಮ ಮರಣ ಆದ ನಂತರ ನರಕದಲ್ಲಿ ರಿಯಲೈಸ್ ಆಗೋದಕ್ಕಿಂತ, ಇದನ್ನ ಹೋಗಿ ಯೇಸು ಕ್ರಿಸ್ತ ಎರಡನೇ ಬರುಣದಲ್ಲಿ ಅಥವಾ ನ್ಯಾಯ ವಿಚಾರಣೆಯಲ್ಲಿ ನಿಂತಿರ್ಬೇಕಾದ್ರೆ ಅವಾಗ ಅದು ನಮಗ್ ಗೊತ್ತಾಗೋದಕ್ಕಿಂತ, ಯಾಕಂದ್ರೆ ಅವಾಗ ನಮಗ್ ಗೊತ್ತಾದ್ರೂ ಸಹ ಪ್ರಯೋಜನ ಉಪಯೋಗ ಅಂತೂ ಏನು ಇರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಅದನ್ನ ಇವಾಗ ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಅಲ್ಲಿ ಹೋದ ನಂತರ ಮಗನೇ ನೀನ್ ನರ್ಕಕ್ಕೆ ಹೋಗ್ಬೇಕಪ್ಪ ಅಂತ ಹೇಳಿದಾಗ ದೇವ್ರು, ನಾನ್ ನರ್ಕಕ್ಕೆ ಹೋಗ್ಬೇಕಾ? ನಾನೇನು ಪಾಪ ಮಾಡಿಲ್ವಲ್ಲ ನನ್ನ ಜೀವನದಲ್ಲಿ. ಒಂದಿನಾನು ನನ್ ಸಭೆಗೆ ಹೋಗುವಂತಹದನ್ನ ಮಿಸ್ ಮಾಡಿಲ್ಲ. ಯಾರ ಜೊತೆನೂ ಜಗಳ ಆಡಿಲ್ಲ ನಾನು, ಯಾರ ಮನೇನೂ ದರೋಡೆ ಮಾಡಿಲ್ಲ, ನಾನು ಕೊಲೆ ಮಾಡಿಲ್ಲ. ಹೌದಾ? ಯಾರಿಗೂ ಮೋಸ ಮಾಡಿಲ್ಲ ಅಂತ ಹೇಳಿ ನಮ್ಮ ಹತ್ರ ಒಂದು ಉದ್ದವಾಗಿರುವಂತಹ ಲಿಸ್ಟ್ ಇರಬಹುದು. ಆದ್ರೆ ದೇವರ ದೃಷ್ಟಿಯಲ್ಲಿ ನಾವು ಪಾಪಿಗಳೇ. ದೇವರ ದೃಷ್ಟಿಯಲ್ಲಿ ನಾವು ಪಾಪಿಗಳೇ, ನಾವು ನರಕಕ್ಕೆ ಅರ್ಹರೇ. ಈ ಪರಿಸ್ಥಿತಿ ನಮ್ಗೆ ಅವಾಗ ಬರಬಾರ್ದಲ್ವಾ. ಅದಕ್ಕೋಸ್ಕರ ಇವತ್ತು ಈ ಸಂದೇಶವನ್ನ ಆಲೋಚನೆ ಮಾಡಿ ನೋಡ್ತೀವಿ. ಪಾಪ ಅಂದರೆ ಏನು. ಇಷ್ಟಕ್ಕೂ ಕ್ರೈಸ್ತರಿಗೆಲ್ಲ, ನೀವು ಪ್ರಪಂಚದಲ್ಲಿ ಯಾರನ್ನ ಕೇಳಿದ್ರು, ಕ್ರೈಸ್ತರನ್ನ ಪಕ್ಕಕ್ಕಿಡಿ, ನೀವು ಪ್ರಪಂಚದಲ್ಲಿ ಯಾರನ್ನ ಕೇಳಿದ್ರು ಸಹ ಪಾಪ ಅಂದ್ರೆ ಏನು, ತಪ್ಪಾದ ಕೆಲಸ ಅಂದ್ರೆ ಏನು ಅಂತ ಹೇಳಿ ಕೇಳಿದ್ರೆ, ಅವರ ಮನಸ್ಸಲ್ಲಿರುವಂತಹ ಆಲೋಚನೆ ಅಥವಾ ಅವ್ರ ಬಾಯಲ್ಲಿ ಬರುವಂತಹ ಮಾತು ಇಷ್ಟೇ. ಏನು? ಕೊಲೆ ಮಾಡುವಂತಹದ್ದು ಪಾಪ. ಹೌದಾ? ಆ ವ್ಯಭಿಚರಿಸುವಂತಹದ್ದು ಪಾಪ, ಸುಳ್ಳು ಹೇಳುವಂತಹದ್ದು ಪಾಪ, ಮೋಸ ಮಾಡುವಂತಹದ್ದು ಪಾಪ. ಅಂದ್ರೆ ಪಾಪ ಅಂದ್ರೆ ಅವರ ದೃಷ್ಟಿಯಲ್ಲಿ ಇಷ್ಟೇ ಪಾಪಗಳು. ನಾವು ಈ ಸಮಾಜ ಏನನ್ನೆಲ್ಲ ಮಾಡಬಾರ್ದು ಅಂತ ಹೇಳಿ, ಯಾವ್ದನ್ನೆಲ್ಲ ಮಾಡಬಾರ್ದು ಅಂತ ಹೇಳಿ ಕಾನೂನು ಇದೆಯೋ, ಮೋಸ ಮಾಡಬಾರ್ದು ಅನ್ನುವಂತಹ ಕಾನೂನು ಇದೆಯಾ? ಇದೆ. ಕೊಲೆ ಮಾಡಬಾರ್ದು ಅನ್ನುವಂತಹ ಕಾನೂನು ಇದೆಯಾ? ಇದೆ. ಆ ಕಳ್ಳತನ ಮಾಡಬಾರ್ದು ಅನ್ನುವಂತಹ ಕಾನೂನು ಇದೆಯಾ? ಇದೆ. ಹಾಗಾದ್ರೆ ಇದಕ್ಕೆಲ್ಲ ಒಂದು ಸೆಕ್ಷನ್ಸ್ ಇದೆಯಲ್ವಾ? ಈ ಕಾನೂನಲ್ಲಿ ಯಾವ್ದ್ಯಾವ್ದನ್ನ ಮಾಡಬಾರ್ದು ಅನ್ನುವಂಥದ್ದು ಇದೆಯೋ, ಫ್ರಾಡ್ ಮಾಡಬಾರ್ದು ಅಂತ ಹೇಳಿ ಒಂದು ಕಾನೂನು ಇದೆಯಾ? ಇದೆ. ಹಾಗಿದ್ರೆ ಯಾವ್ದ್ಯಾವ್ದನ್ನ ಮಾಡಬಾರ್ದು ಅನ್ನುವಂತಹ ಕಾನೂನು ಇದೆಯೋ ಅದನ್ನ ಮಾಡಿದ್ರೆ ಪಾಪ. ಪ್ರಪಂಚಕ್ಕೆ ಇಷ್ಟೇ ಅಲ್ವಾ ಗೊತ್ತಿರುವಂತಹದ್ದು. ನಮ್ಮ ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಮತ್ತೆ ಸಿವಿಲ್ ಪೀನಲ್ ಕೋಡ್ ಇದೆ, ಕ್ರಿಮಿನಲ್ ಪೀನಲ್ ಕೋಡ್ ಇದೆ. ಓಕೆ. ಈ ಪೀನಲ್ ಕೋಡ್ ಅಲ್ಲಿ ಯಾವ್ದ್ಯಾವ್ದನ್ನ ಮಾಡಿದ್ರೆ ನಾವು ಜೈಲಿಗೆ ಹೋಗ್ತೀವಿ ಅನ್ನುವಂತಹ ಆ, ಆಚಾರಗಳಿದೆಯೋ ನಮ್ಮ ಕಾನೂನಲ್ಲಿ, ಅದನ್ನ ನಾವು ಮೀರಿದ್ರೆ ಅದು ಪಾಪ. ಈ ಸಮಾಜಕ್ಕೆ ಗೊತ್ತಿರುವಂತಹದ್ದಷ್ಟೇ. ದೇವರ ದೃಷ್ಟಿಯಲ್ಲಿ ನಮ್ಮ ದೇಶ ಯಾವ ಕಾನೂನನ್ನ ಇಟ್ಟಿದೆಯೋ ಆ ಕಾನೂನನ್ನು ಮೀರಿದರೆ ಮಾತ್ರ ಪಾಪ ಅಲ್ಲ. ಇನ್ನೂ ಸಾಕಷ್ಟಿದೆ ದೇವರ ದೃಷ್ಟಿಯಲ್ಲಿ. ದೇವರು ಪಾಪ ಅಂತ ಹೇಳಿ ಕನ್ಸಿಡರ್ ಮಾಡುವಂತಹದ್ದು ಇನ್ನೂ ಸಾಕಷ್ಟಿದೆ. ದೇವರು ಇದು ಪಾಪ ಅಂತ ಹೇಳಿ ಪರಿಗಣಿಸುವಂತಹದ್ದು ಇನ್ನೂ ಸಾಕಷ್ಟಿದೆ. ಅದು ನಮಗೆ ಗೊತ್ತಿಲ್ಲದೆ ಹೋದ್ರೆ ಹೇಗೆ. ಹೌದಾ? ಹ್ಮ್ ಈ ಸಮಾಜದ ದೃಷ್ಟಿಯಲ್ಲಿ ಅವೆಲ್ಲ ಪಾಪ ಅಲ್ಲದೆ ಇರಬಹುದೇನೋ, ಆದ್ರೆ ದೇವರ ದೃಷ್ಟಿಯಲ್ಲಿ ಅದು ಪಾಪಗಳೇ. ಏನೇನು ಯಾವ್ದ್ಯಾವ್ದು ಪಾಪ ಹಾಗಿದ್ರೆ, ನಾವು ಇಷ್ಟೊತ್ತು ಮನುಷ್ಯರ ದೃಷ್ಟಿಯಲ್ಲಿ ಯಾವ್ದ್ಯಾವ್ದು ಪಾಪ ಅಂತ ಹೇಳಿ ಇಷ್ಟೊತ್ತು ಮಾತಾಡ್ಕೊಂಡಿದ್ವಿ. ಈಗ ದೇವರ ದೃಷ್ಟಿಯಲ್ಲಿ ಪಾಪ ಅಂದ್ರೆ ಏನು. ದೇವರು ಇನ್ನೂ ಯಾವ್ದ್ಯಾವ್ದನ್ನ ಪಾಪ ಅಂತ ಪರಿಗಣಿಸ್ತಾರೆ. ಅದಕ್ಕೊಂದು 5ರಿಂದ 6 ಉದಾಹರಣೆ ನೋಡ್ಕೊಳ್ಳೋಣ ಈ ಸಂದೇಶದಲ್ಲಿ. ಮೊಟ್ಟ ಮೊದಲನೇದಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆ, ರೋಮಪುರದವರಿಗೆ ಬರೆದ ಪತ್ರಿಕೆ
14ನೇ ಅಧ್ಯಾಯ 14ನೇ ಅಧ್ಯಾಯ 23ನೇ ವಚನ. ಸಂಶಯಪಟ್ಟು ಉಣ್ಣುವವನು ಸಂಶಯದಿಂದ ಉಣ್ಣುವ ಹ್ಮ್ ಕಾರಣ ದೋಷಿಯಾಗಿದ್ದಾನೆ. ಯಾವುದಕ್ಕೆ ಹ್ಮ್ ನಂಬಿಕೆಯೂ ಆಧಾರವಿಲ್ಲವೋ ಅದು ಪಾಪ. ಏನ್ ಅರ್ಥ ಆಯ್ತು ಪ್ರಿಯರೇ ನಮ್ಗೆ ಇದ್ರಲ್ಲಿ? ಹ್ಮ್ ಯಾವ್ದು ಪಾಪ ಅಂತೆ? ನಂಬಿಕೆ ಮತ್ತು ಆಧಾರವಿಲ್ಲದ್ದು. ಹೌದಾ? ಯಾವುದಕ್ಕೆ ನಂಬಿಕೆಯು ಆಧಾರವು ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಪಾಪ. ಓಕೆ, ಈಗ ನೀವ್ ಹೇಳಿ, ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ದೇಶ ಇದೆಯಾ ನಂಬಿಕೆ ಇಲ್ಲದೆ ಇರುವಂತಹದ್ದು ಪಾಪ ಅಂತ ಹೇಳಿ ತಮ್ಮ ಕಾನೂನಿನಲ್ಲಿ ಇಟ್ಕೊಂಡಿರುವಂತಹ ದೇಶ ಇದೆಯಾ? ಯಾವ್ದಾದ್ರು ಒಂದ್ ದೇಶ ಇದೆಯಾ ಪ್ರಪಂಚದಲ್ಲಿ? ನಂಬಿಕೆ ಇಲ್ಲ ಅಂದ್ರೆ ಇದು ಪಾಪ, ಈ ಈ ಪೀನಲ್ ಕೋಡ್ ಪ್ರಕಾರ ಇದು ಪಾಪ ಅಂತ ಹೇಳುವಂತಹ ಒಂದೇ ಒಂದ್ ದೇಶ ಇದೆಯಾ ಪ್ರಪಂಚದಲ್ಲಿ? ಹ್ಮ್ ಇದೆಯಾ? ಇಲ್ಲ ಅಣ್ಣ. ಇಲ್ಲ ಅಲ್ವಾ? ಯಾಕಂದ್ರೆ ಯಾವ ದೇಶದಲ್ಲೂ ಸಹ ಕಾನೂನುಬದ್ಧವಾಗಿ ಇದು ಪಾಪ ಅಲ್ಲ. ಯಾವುದು ನಂಬಿಕೆ ಇಲ್ಲದೆ ಇರುವಂತಹದ್ದು ಎಲ್ಲಾದ್ರೂ ಪಾಪ ಆಗತ್ತ? ಎಲ್ಲೂ ಪಾಪ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಈ ನಂಬಿಕೆ ಇಲ್ಲದೆ ಇರುವಂತಹದ್ದು ಮನಸ್ಸಿಗೆ ಸಂಬಂಧಪಟ್ಟಿರುವಂತಹದ್ದು, ನಿಜನಾ? ಹ್ಮ್ ಯಾಕಂದ್ರೆ ಇದು ಹೊರಗಡೆ ಕಾಣಿಸುವಂತಹದ್ದಲ್ಲ. ನೀವು ಕೊಲೆ ಮಾಡಿದ್ರೆ ಆ ಅಪರಾಧ ಹೊರಗಡೆ ಕಾಣಿಸುತ್ತೆ, ಹೌದಲ್ವಾ? ನೀವು ಕಳ್ಳತನ ಮಾಡಿದ್ರೆ ಆ ಅಪರಾಧ ಕ್ಯಾಮ್ರಾದಲ್ಲಿ ಎಲ್ಲಾದ್ರೂ ರೆಕಾರ್ಡ್ ಆಗಿರುತ್ತೆ, ಹೊರಗಡೆ ಕಾಣಿಸುತ್ತೆ, ಹೌದಾ? ಆದ್ರೆ ನಿಮಗೆ ನಂಬಿಕೆ ಇಲ್ಲ ಅಂತ ಅನ್ಕೊಡಿ, ಆ ಅಪರಾಧ ದೇವರಿಗೊಬ್ಬರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ ಪ್ರಪಂಚದಲ್ಲಿ, ಹೌದಲ್ವಾ? ಆ ಅಪರಾಧ ದೇವರೊಬ್ಬರಿಗೆ ಬಿಟ್ಟು ಪ್ರಪಂಚದಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ಪ್ರಪಂಚ ಪೂರ್ತಿ ನಿಮ್ಮ ಹೊರನೋಟವನ್ನ ನೋಡುವಂತವರೇ ಅಲ್ವಾ? ಯಾರು ಸಹ ನಿಮ್ಮ ಮನಸ್ಸನ್ನ ನೋಡಿ ಅರ್ಥ ಮಾಡ್ಕೊಳ್ಳುವಂತವ್ರು ಇಲ್ಲ ಅಲ್ವಾ, ದೇವರನ್ನೊಬ್ಬರನ್ನು ಬಿಟ್ರೆ. ಅದಕ್ಕೋಸ್ಕರ ಇದು ದೇವರ ದೃಷ್ಟಿಯಲ್ಲಿ ಮಾತ್ರ ಪಾಪ. ದೇವರು ಮಾತ್ರ ಇದನ್ನ ಪಾಪ ಅಂತ ಹೇಳಿ ಪರಿಗಣಿಸ ಶಕ್ತರು. ಈ ಪ್ರಪಂಚದ ದೃಷ್ಟಿಯಲ್ಲಿ ನಂಬಿಕೆ ಇಲ್ಲದೆ ಇರುವಂತಹ ಪಾಪ ಅಲ್ವೇ ಅಲ್ಲ. ಯಾಕಂದ್ರೆ ಅದನ್ನ ನೀವ್ ಯಾರನ್ನಾದ್ರೂ ಕೇಳಿ ನೋಡಿ, ಮಾತಾಡಿಸ್ ನೋಡಿ, ಬ್ರದರ್ ನೀವು ದೇವರನ್ನ ನಂಬ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಜನ ಇರ್ತಾರೆ, ಅವ್ರು ದೇವರನ್ನ ನಂಬದೇ ಇರುವಂತಹವ್ರು, ಥೀಸ್ಟ್ ಅಂತ ಹೇಳಿ ಕರಿತೀವಿ. ಹಂಗಂದ್ರೆ ಏನು? ದೇವರ ಮೇಲೆ ನಂಬಿಕೆ ಇಲ್ಲದೆ ಇರುವಂತವರು. ಹಾಗಾದ್ರೆ ದೇವರನ್ನೇ ನಂಬೋದಿಲ್ವಾ? ನಂಬೋದಿಲ್ಲ. ಕರ್ಕೊಂಡು ಜೈಲ್ಗೆ ಹಾಕ್ತಿದಾರ? ಇಲ್ಲ. ಸಮಾಜದಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಲೆಕ್ಚರ್ ಗಳನ್ನ ಕೊಡ್ತಾರೆ ಗೊತ್ತಾ? ಹಲವಾರು ಕಡೆ ಹೋಗಿ ಸರ್ಮನ್ ಗಳನ್ನ ಕೊಡ್ತಾರೆ. ಏನಂತ? ದೇವ್ರು ಅನ್ನುವಂಥವ್ರು ಇಲ್ಲ, ದೇವ್ರು ಅನ್ನುವಂತಹದ್ದೆಲ್ಲ ನಮ್ಮ ಕಲ್ಪನೆ ಅಷ್ಟೇ. ಈ ತರ ಲೆಕ್ಚರ್ ಗಳನ್ನ ಕೊಡ್ತಾರೆ. ಯಾರು ಸಹ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರು ಸಹ ಅವ್ರನ್ನ ತಗೊಂಡೋಗಿ ಜೈಲ್ಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಅವ್ರ ನಂಬಿಕೆ ಇಲ್ಲ ದೇವ್ರ ಬಗ್ಗೆ. ದೇವರು ಇಲ್ಲ ಅಂತ ಹೇಳಿ ಇನ್ನೊಬ್ಬರಿಗೂ ಸಹ ಹೇಳ್ತಿದ್ದಾರೆ ಅವರು. ಅದು ಅವರ ನಂಬಿಕೆ ಅಂತ ಹೇಳಿ ಪ್ರಪಂಚ ಸುಮ್ಮನೆ ಆಗೋಗುತ್ತೆ, ಅವ್ರನ್ನ ಮುಟ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ದೇವರ ದೃಷ್ಟಿಯಲ್ಲಿ ನಂಬಿಕೆ ಇಲ್ಲದೆ ಇರುವಂತಹದ್ದು ಪಾಪ. ದೇವರು ಅಂತ ಹೇಳಿದ್ರೆ ಇದಾರೋ ಇಲ್ವೋ ಅನ್ನುವಂತಹ ಡೌಟ್ ಇದೆಯಾ? ಹಾಗಾದ್ರೆ ಅದು ಪಾಪ. ಪರಲೋಕ ಅಂತ ಹೇಳಿದ್ರೆ ಪರಲೋಕ ನಮಗ್ ಕೊಡ್ತಾರೋ ಇಲ್ವೋ, ಪರಲೋಕ ಇದೆಯೋ ಇಲ್ವೋ ಅನ್ನುವಂತಹ ಡೌಟ್ ಇದೆಯಾ? ಹಾಗಾದ್ರೆ ಅದು ಪಾಪ. ನರಕ ಅಂತ ಹೇಳಿದ್ರೆ ಯಾವ ನರಕ ಬಿಡಿ ಬ್ರದರ್, ಸತ್ತ ಮೇಲೆ ನೋಡ್ಕೊಳ್ಳೋಣ ಅಂತ ಯಾರಾದ್ರೂ ಅಂದ್ರ ಅದು ಪಾಪ, ಹೌದಾ? ದೇವ್ರು ಇದನ್ನೆಲ್ಲ ಪಾಪ ಅಂತ ಹೇಳಿ ಎಣಿಸ್ತಾರೆ? ನಿಜ. ಯಾರಾದ್ರೂ ನೀವ್ ಮಾತಾಡ್ಬೇಕಾದ್ರೆ ಸತ್ತ ನಂತರ ನೋಡ್ಕೊಳ್ಳೋಣ ಅನ್ನುವಂಥವ್ರು ಇರ್ತಾರಲ್ವಾ? ಹೇಳಿರ್ಬೇಕಲ್ವಾ ಈ ಮಾತನ್ನ ನಿಮ್ ಹತ್ರ ಸಾಕಷ್ಟು ಜನ. ಸತ್ತ ನಂತರ ನಡೆಯುವಂತಹದನ್ನ ಯಾರು ನೋಡಿದಾರೆ ಬ್ರದರ್, ಅವಾಗ ನೋಡ್ಕೊಳ್ಳೋಣ ಬಿಡಿ ಅಂತ ಹೇಳಿರ್ಬೇಕಲ್ವಾ? ಇವರೆಲ್ಲ ಪಾಪಿಗಳು ದೇವರ ದೃಷ್ಟಿಯಲ್ಲಿ. +1 ಅಂತ ದೇವ್ರು ಕೌಂಟ್ ಮಾಡ್ಕೊಂಡಿರ್ತಾರೆ ಅವರ ಪಾಪದ ಲಿಸ್ಟ್ ಅಲ್ಲಿ, ಹೌದಾ? ಹ. ಅಪವಾದಿ ಇದಾನೋ ಇಲ್ವೋ, ದೇವದೂತರು ಇದ್ದಾರೋ ಇಲ್ವೋ, ಹೌದಾ? ಪರಿಶುದ್ಧಾತ್ಮ ದೇವರು ಇದ್ದಾರೋ ಇಲ್ವೋ, ಬ್ಯಾಪ್ಟಿಸಮ್ ತಗೊಂಡ ನಂತರ ನಮ್ ಜೊತೆಗಿರ್ತಾರೋ ಇಲ್ವೋ, ಇದೆಲ್ಲ ಪಾಪನೇ. ಈ ಡೌಟ್ ಗಳೆಲ್ಲ ಬರ್ತಿದ್ರೆ ಅಂದ್ರೆ ಅಪನಂಬಿಕೆ, ಡೌಟ್ ಅಂದ್ರೆ ನಾನು ಸಂದೇಹಾತ್ಮಕವಾಗಿರುವಂತ ಪ್ರಶ್ನೆ ಬರಬಾರ್ದು ಅಂತ ಹೇಳ್ತಿಲ್ಲ, ಅಪನಂಬಿಕೆ ಇರಬಾರ್ದು ಅಂತ ಹೇಳ್ತಿದ್ದೀನಿ. ಇದೆರಡಕ್ಕೂ ವ್ಯತ್ಯಾಸ ಇದೆಯಲ್ವಾ? ನಿಮಗ್ ಸಂದೇಹಾತ್ಮಕ ಪ್ರಶ್ನೆ ಬರುವಂತಹದ್ದು ಬೇರೆ, ಇದು ಹೇಗೆ ಅದ್ ಹಾಗ, ಈ ಪ್ರಶ್ನೆ ಬೇರೆ. ಆದ್ರೆ ಅದೇ ಜಾಗದಲ್ಲಿ ಇದೆಯೋ ಇಲ್ವೋ, ಕೊಡ್ತಾರೋ ಇಲ್ವೋ ದೇವ್ರು, ಸತ್ತ ನಂತರ ನನ್ನ ಎಬ್ಬರಿಸ್ತಾರೋ ಇಲ್ವೋ ದೇವ್ರು, ಇದು ಪಾಪ. ಇದನ್ನ ಅಪನಂಬಿಕೆ ಅಂತ ಹೇಳಿ ಕರಿತೀವಿ, ಹೌದಾ? ಹ. ಇದೇನಂತೆ? ಪಾಪ. ಪ್ರಪಂಚದಲ್ಲಿ ಎಲ್ಲೂ ಸಹ ಪಾಪ ಅಲ್ವಾ ಹಾಗಿದ್ರೆ? ಅಲ್ಲ. ದೇವರ ದೃಷ್ಟಿಯಲ್ಲಿ ಮಾತ್ರ ಪಾಪನ? ಹೌದು. ಅ ನಾವು ಮಾಯೆಯಲ್ಲಿ ಇದ್ಕೊಂಡು ಬದುಕಿರುವವರೆಗೂ ಬರೀ ಕಳ್ತನ ಮಾಡುವಂತಹದ್ದು, ಇದ್ ಮಾಡುವಂತಹದ್ದು, ಅದ್ ಮಾಡುವಂತಹದ್ದು, ಇಷ್ಟು ಮಾತ್ರ ಪಾಪ ಅಂತ ಅನ್ಕೊಂಡು ಸತ್ತ ನಂತರ ನ್ಯಾಯ ವಿಚಾರಣೆಯಲ್ಲಿ ತಂದೆ ನಾನು ಏನ್ ತಪ್ಪು ಮಾಡಿದೆ ಹೇಳು ನೋಡೋಣ, ಏನಕ್ಕೋಸ್ಕರ ನನ್ನನ್ನು ನರಕಕ್ಕೆ ಕಳಿಸ್ತಿದ್ಯಾ ಅಂತ ಹೇಳಿದ್ರೆ ದೇವ್ರು ಅವಾಗ ರಿವೀಲ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅವಾಗ ರಿವೀಲ್ ಮಾಡಿದ್ರು ಅಂತ ಅನ್ಕೊಳ್ಳಿ,
ನಿನ್ನಲ್ಲಿ ನಂಬಿಕೆ ಇರ್ಲಿಲ್ವಲ್ಲ ಮಗನೇ, ಅದಕ್ಕೆ ನೀನು ಪಾಪಿ ಅಂತ ಹೇಳಿ ನಾನು ಕನ್ಸಿಡರ್ ಮಾಡ್ತಿದ್ದೀನಿ ಅಂತ ಅವಾಗ ರಿವೀಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ, ಅದಕ್ಕೆ ಮೊದ್ಲೇ ಬರ್ಸಿಟ್ಟಿದ್ದಾರೆ ನಮ್ಗೆ. ಹೌದಾ ಇಲ್ವಾ? 2000 ವರ್ಷಗಳ ಹಿಂದೆನೆ ನಾವು ಓದಿದಂತಹ ಪತ್ರಿಕೆಯಲ್ಲಿ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನೀಟಾಗಿ ಹೇಳಿದ್ದಾರೆ, ಮಗನೇ ಇದು ಪಾಪ. ನೀನ್ ಅವತ್ತು ಬಂದು ನನ್ನನ್ನು ಕ್ವೆಶ್ಚನ್ ಮಾಡಬಾರ್ದು, ಇವತ್ತೇ ತಿಳ್ಕೋಬೇಕು. ಸತ್ಯವೇದದಲ್ಲಿ ಬರ್ಸಿಟ್ಟಿದ್ದೀನಿ. ಬರೀ ನೀನ್ ಅನ್ಕೊಂಡಿರುವಂತಹದ್ ಮಾತ್ರ ಅಲ್ಲ ಪಾಪ, ಇನ್ನು ಏನೇನೇನೋ ಪಾಪ ಅಂತ ನಾನು ಪರಿಗಣಿಸ್ತೇನೆ. ಹೌದಾ? ನಮಗ್ ಅರ್ಥ ಆಯ್ತಾ ಈ ಮಾತು? ಈ ಸಂದೇಶ ನಿಜವಾಗ್ಲೂ ನಮ್ಮ ತಲೆಯಲ್ಲಿ ಯಾವಾಗ್ಲೂ ಇಲ್ಲ ಅಂತ ಅನ್ಕೊಳ್ಳಿ ಪ್ರಿಯರೇ. ಎಷ್ಟು ಪಾಪಗಳನ್ನ ಮಾಡ್ತೀವಿ ನಾವು ನಮ್ಮ ಜೀವನಗಳಲ್ಲಿ. ಹೌದಾ? ಅವಾಗ ಡೌಟ್ ಬಂದ್ರೂ ಸಹ ಇಷ್ಟೊಂದು ಕಷ್ಟ ಪಡ್ತಿದ್ದೀನಲ್ವಾ ದೇವರಿಗೋಸ್ಕರ, ನನಗ್ ಸಿಗ್ಬೇಕಾಗಿರುವಂತ ಪ್ರತಿಫಲ ಸಿಕ್ಕುತ್ತೋ ಇಲ್ವೋ ಅನ್ನುವಂತ ಡೌಟ್ ಬಂತು ಅಂತ ಅನ್ಕೊಳ್ಳಿ ನಮ್ಮ ಮನಸ್ಸಲ್ಲಿ. ನಾವು ಪಾಪಿಗಳೇ ಸರಿ. ಆ ಡೌಟ್ ಬಂದ್ರೆ ಮನಸ್ಸೇ, ನೀನ್ ಈ ತರ ಕ್ವೆಶ್ಚನ್ ಗಳನ್ನೆಲ್ಲ ಕೊಡ್ತೀಯ ಅಂತ ನನಗೆ ಗೊತ್ತು, ನೀನು ಘೋರವಾಗಿರುವಂತಹ ರೋಗ ಬಂದಿದೆ ಅಂತ ಸತ್ಯವೇದದಲ್ಲಿ ಹೇಳಿದ್ದಾರೆ ದೇವರು. ದಯವಿಟ್ಟು ನಿನ್ನ ಆಲೋಚನೆಗಳನ್ನ ನಿನ್ನ ಹತ್ರನೇ ಇಟ್ಕೋ. ದೇವರು ಖಚಿತವಾಗಿ ನನಗೆ ಬರ್ಬೇಕಾಗಿರುವಂತ ಪ್ರತಿಫಲವನ್ನ ಕೊಡ್ತಾರೆ. ಈ ನಂಬಿಕೆಯಲ್ಲಿ ಮುಂದೆ ಹೋಗ್ತಾ ಇರ್ಬೇಕಷ್ಟೇ. ಅದನ್ನ ಬಿಟ್ಟು ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಪ್ರಯತ್ನ ಪಟ್ಟವ, ಲೋಕವನ್ನ ಒಂದ್ಸಾರಿ ನೋಡ್ಲಿಕ್ಕೆ ಪ್ರಯತ್ನ ಪಟ್ಟವ, ಯಾರ್ಯಾರು ತಪ್ಪು ಮಾಡ್ತಾ ಹೆಂಗೆಂಗೋ ಇದಾರೆ, ನಾವ್ ಯಾಕೆ ಹಿಂಗೆ ಇರ್ಬೇಕು ಅನ್ನುವಂತಹ ಕಲ್ಪನೆ ಮನಸ್ಸಲ್ಲಿ ಬಂತ ಹಾಗಿದ್ರೆ ಅದು ಪಾಪ. ಏನ್ ಮಾಡ್ತೀವಿ ಇನ್ ಮುಂದೆ? ನಂಬಿಕೆ ಇಟ್ಕೊಳ್ತೀವ ದೇವರ ಮುಂದೆ? ಹ್ಮ್. ಓಕೆ. ಇಬ್ರಿಯರಿಗೆ ಬರೆದ ಪತ್ರಿಕೆಗೆ ಒಂದ್ಸರಿ ಬರೋಣ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯಕ್ಕೆ ಒಂದ್ಸರಿ ಬರೋಣ. ಓಪನ್ ಮಾಡಿ ಇಟ್ಕೊಳ್ಳಿ. ಓಕೆ. ಈಗ 11ನೇ ಅಧ್ಯಾಯ ಪೂರ್ತಿ ನಂಬಿಕೆಯ ಶ್ರೇಷ್ಠತೆ, ನಂಬಿಗಸ್ತರ ಬಗ್ಗೆನೆ ಹೇಳಿರುವಂತಹದ್ದಲ್ವಾ? ನಂಬಿಕೆ ಉಳ್ಳಂತವರ ಬಗ್ಗೆನೆ ವಿವರಣೆ ಕೊಟ್ಟು ಹೊಗಳಿರುವಂತಹದ್ದಲ್ವಾ? ಮೇಲ್ ಹೆಡ್ಡಿಂಗ್ ಅದನ್ನೇ ಅಲ್ವಾ ಹೇಳ್ತಿರುವಂತಹದ್ದು. ನಂಬಿಕೆಯ ಮಹತ್ವಕ್ಕೆ ದೃಷ್ಟಾಂತಗಳು ಅಂದ್ರೆ ಎಕ್ಸಾಂಪಲ್ಸ್. ನಂಬಿಕೆ ಅಂದ್ರೆ ಏನು ಅಂತ ಹೇಳಿ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಈ 11ನೇ ಅಧ್ಯಾಯದಲ್ಲಿರುವಂತಹ ಎಕ್ಸಾಂಪಲ್ಸ್ ಅನ್ನ ನೋಡ್ಬೇಕು. ಹೌದಾ? ನಂಬಿಕೆ ಎಷ್ಟು ಶ್ರೇಷ್ಠವಾಗಿರುವಂತಹದ್ದು ಅಂತ ಹೇಳಿದ್ರೆ ಈ ಅಧ್ಯಾಯದಲ್ಲಿ ನಂಬಿಕೆ ಅನ್ನುವಂತಹ ಪದ ಎಷ್ಟು ಕಡೆ ಬಳಕೆ ಮಾಡಿದ್ದಾರೆ ಅಂತ ಒಂದ್ಸರಿ ನೋಡಿ. ನಾವು ದೇವರಿಗೋಸ್ಕರ ಏನಾದ್ರು ಮಾಡ್ಬೇಕಂದ್ರೆ ನಂಬಿಕೆ ಇರ್ಬೇಕು. ನಂಬಿಕೆ ಇಲ್ಲದೆ ಇರುವಂತಹದ್ದು ಪಾಪ ಅಂತ ಹೇಳಿ ಈಗಾಗ್ಲೇ ಮಾತಾಡ್ಕೊಂಡಿದ್ದೀವಿ. ಇದನ್ನೇ ಈ ನಂಬಿಕೆ ಇಲ್ಲದೆ ಹೋದ್ರೆ ನಾವು ದೇವರಿಗೋಸ್ಕರ ಯಾವತ್ತೂ ಸಹ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವ್ ದೇವರ ಹತ್ತಿರ ಇರ್ಬೇಕು ಅಂತ ಹೇಳಿದ್ರೆ ನಂಬಿಕೆ ಅನ್ನುವಂತಹದ್ದು ಬಹಳ ಮುಖ್ಯ. ಅಂದ್ರೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ನಡೆಯೋದಿಲ್ವಾ? ನಾವು ದೇವರಿಗೋಸ್ಕರ ಇದು ಮಾಡ್ಲಿಕ್ಕೆ ಆಗೋದಿಲ್ಲ? ಇಲ್ಲ, ಆಗಲ್ಲ. ನಂಬಿಕೆ ಇಲ್ಲದೆ ಹೋದ್ರೆ ನಾವು ದೇವರಿಗೆ ಹತ್ತಿರವಾಗಿ ಇರ್ಲಿಕ್ಕೆ ಆಗೋದಿಲ್ವಾ? ಆಗೋದಿಲ್ಲ. ಸರಿ, ನೋಡೋಣ. ಈ 11ನೇ ಅಧ್ಯಾಯದಲ್ಲಿ ನಂಬಿಕೆಯ ಶ್ರೇಷ್ಠತೆಯನ್ನ ಹೊಗಳಿ ಎಷ್ಟು ಸಾರಿ ಬರ್ಸಿದ್ದಾರೆ ಅಂತ ಹೇಳಿ. 11ನೇ ಅಧ್ಯಾಯ 3ನೇ ವಚನವನ್ನ ಓದೋಣ. ಲೋಕಗಳು, ನಾನೇ ಓದ್ತೀನಿ, ಗಮನ ಕೊಟ್ಟು ನಾನು ಹೇಳ್ತಿರುವಂತಹ ವಚನವನ್ನ ನಿಮ್ಮ ಬೆರಳಿಟ್ಕೊಂಡು ನೋಡ್ಕೊಳ್ಳಿ ದಯವಿಟ್ಟು. ನಂಬಿಕೆ ಅನ್ನುವಂತಹ ಪದ ನಿಮಗೆ ಸಿಕ್ಕಿದಾಗ ಅಂಡರ್ಲೈನ್ ಮಾಡ್ತಾ ಹೋಗಿ. ಓಕೆ. 11ನೇ ಅಧ್ಯಾಯ 3ನೇ ವಚನ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಈ ಲೋಕ ಪೂರ್ತಿ ದೇವರ ಮಾತಿನಿಂದ ನಿರ್ಮಾಣ ಆಯ್ತು ಅಂತ ಹೇಗ್ ತಿಳ್ಕೊಬೇಕಂತೆ? ನಂಬಿಕೆಯಿಂದ. ಹೌದಾ? ನಾವ್ ನೋಡಿಲ್ಲ ಲೋಕ ನಿರ್ಮಾಣ ಆದಾಗ, ಈ ಕಣ್ಣಾರೆ ನಾವ್ ನೋಡಿಲ್ಲ ಲೋಕ ದೇವರ ನಿರ್ಮಾಣ ಮಾಡಿದ್ರು, ದೇವರು ಮಾತಿನಿಂದಲೇ ಲೋಕ ನಿರ್ಮಾಣ ಆಯ್ತು ಅಂತ ಹೇಳಿ ಈ ಕಣ್ಣಾರೆ ನಾವ್ ನೋಡಿಲ್ಲ. ನೋಡದೆ ಹೋದ್ರು ಇದು ದೇವರ ಮಾತಿನಿಂದನೇ ನಿರ್ಮಾಣ ಆಯ್ತು ಅಂತ ಹೇಳಿ ನಂಬಬೇಕು. ಓಕೆ. ನೆಕ್ಸ್ಟ್ 4ನೇ ವಚನ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. 4ನೇ ವಚನ ಅಲ್ವಾ ಇವಾಗ ನಾವು ಓದಿದ್ದು? ಅಲ್ಲೂ ಏನಿದೆ? ನಂಬಿಕೆಯಿಂದಲೇ. 5ನೇ ವಚನ ಓದೋಣ. ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. 7ನೇ ವಚನವನ್ನು ಓದೋಣ. ನಂಬಿಕೆಯಿಂದಲೇ ನೋಹನು ಅದುವರೆಗೂ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಯಾವುದರಿಂದ ಅಂತ ಸಿದ್ಧ ಮಾಡಿತು? ನಂಬಿಕೆಯಿಂದ. ನೆಕ್ಸ್ಟ್ 8ನೇ ವಚನ. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ. ಓಕೆ. 9ನೇ ವಚನ. ನಂಬಿಕೆಯಿಂದಲೇ ಅವನು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ನೆಕ್ಸ್ಟ್ 11ನೇ ವಚನ. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕದ್ದೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ನೆಕ್ಸ್ಟ್ 13ನೇ ವಚನ.
ಇವರೆಲ್ಲರೂ ವಾಗ್ದಾನದ ಫಲವನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ. ಎಷ್ಟ್ ಸರಿ ಆಯ್ತು? ಮುಂದೆ ಓದ್ಕೊಂಡು ಹೋಗೋಣ ಹಾಗೆ. 17ನೇ ವಚನ. ಅಬ್ರಹಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಇಸಾಕನನ್ನು ಸಮರ್ಪಿಸಿದನು. ನೆಕ್ಸ್ಟ್ 20ನೇ ವಚನ. ನಂಬಿಕೆಯಿಂದಲೇ ಇಸಾಕನು ಯಾಕೋಬನನ್ನು ಏಸಾವನನ್ನು ಆಶೀರ್ವದಿಸಿದಾಗ. 21ನೇ ವಚನ. ಯಾಕೋಬನು ತಾನು ಸಾಯುತ್ತಿರುವಾಗ ನಂಬಿಕೆಯಿಂದಲೇ ಯೋಸೇಫನ ಮಕ್ಕಳಿಬ್ಬರನ್ನು ಆಶೀರ್ವದಿಸಿದನು. 22ನೇ ವಚನ. ಯೋಸೇಫನು ತೀರಿ ಹೋಗುವಾಗ ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಡುವುದನ್ನು ಕಂಡು ನಂಬಿಕೆಯಿಂದಲೇ ಮಾತಾಡಿ ತನ್ನ ಶವವನ್ನು ತಕ್ಕೊಂಡು ಹೋಗುವ ವಿಷಯದಲ್ಲಿ ಅಪ್ಪಣೆ ಕೊಟ್ಟನು. 23ನೇ ವಚನ. ಮೋಶೆ ಹುಟ್ಟಿದಾಗ ಆತನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು 3 ತಿಂಗಳು ಬಚ್ಚಿಟ್ಟರು. 24ನೇ ವಚನ. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. 27ನೇ ವಚನ. ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. 28ನೇ ವಚನ. ಚೊಚ್ಚಲ ಮಕ್ಕಳನ್ನು ಸಂಹರಿಸುವವನು ಇಸ್ರಾಯೇಲ್ಯರನ್ನು ಮುಟ್ಟದಂತೆ ಅವನು ಪಸ್ಕವೆಂಬ ಊಟವನ್ನು ರಕ್ತ ಪ್ರೋಕ್ಷಾಚಾರವನ್ನು ನೇಮಿಸಿದ್ದು ನಂಬಿಕೆಯಿಂದಲೇ. 29ನೇ ವಚನ. ನಂಬಿಕೆಯಿಂದಲೇ ಇಸ್ರಾಯೇಲ್ಯರು ಕೆಂಪು ಸಮುದ್ರವನ್ನು ಒಣಭೂಮಿಯನ್ನು ದಾಟುವಂತೆ ದಾಟಿದರು. 30ನೇ ವಚನ. ನಂಬಿಕೆಯಿಂದಲೇ ಅವರು 7 ದಿವಸಗಳ ತನಕ ಎರಿಕೋ ಪಟ್ಟಣದ ಗೋಡೆಗಳನ್ನು ಸುತ್ತಿದ ಮೇಲೆ ಅವು ಬಿದ್ದವು. 31ನೇ ವಚನ. ನಂಬಿಕೆಯಿಂದಲೇ ರಾಹಾಬಳೆಂಬ ಸೂಳೆಯು ಗೂಢಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ. 33ನೇ ವಚನ. ನಂಬಿಕೆಯ ಮೂಲಕ ಅವರು ರಾಜ್ಯವನ್ನು ಸ್ವಾಧೀನ ಮಾಡಿಕೊಂಡರು. 39ನೇ ವಚನ. ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು. ಏನರ್ಥ ಆಯ್ತು ನಮಗಿದ್ರಲ್ಲಿ? ಲೆಕ್ಕ ಮಾಡಿದ್ರ 24 ಸಾರಿ ಅಣ್ಣ. ಹೌದಲ್ವಾ? ನಂಬಿಕೆಯ ಶ್ರೇಷ್ಠತೆಯನ್ನ ಅಷ್ಟೊಂದ್ಸರಿ ವರ್ಣಿಸಿದಾರ ಅಧ್ಯಾಯದಲ್ಲಿ. ನಂಬಿಕೆ ಎಷ್ಟು ಮುಖ್ಯ ಅಂತ ನಮಗೆ ಗೊತ್ತಾಯ್ತಾ? ಕ್ರೈಸ್ತರ ಆತ್ಮೀಯ ಜೀವನಕ್ಕೆ ನಂಬಿಕೆ ಅನ್ನುವಂತಹದ್ದು ಆಧಾರ. ಆ ನಂಬಿಕೆ ಅನ್ನುವಂತಹದ್ದು ಒಂದಿಲ್ಲದೆ ಹೋದ್ರೆ ಇನ್ನೇನು ಇಲ್ಲ. ಇನ್ನೇನಿದೆ ಹೇಳಿ? ಇನ್ನೇನಿದೆ? ನಂಬಿಕೆ ಅನ್ನುವಂತಹದ್ದು ಒಂದನ್ನ ಬಿಟ್ರೆ ಇನ್ನೇನಿದೆ? ಇರುವಂತಹದ್ದು ಯಾವುದು ನಮ್ಮ ಕಣ್ಣು ಕಾಣಿಸೋದಿಲ್ಲ. ಆತ್ಮಕ್ಕೆ ಸಂಬಂಧಪಟ್ಟ ಯಾವ ವಿಚಾರನೂ ಸಹ ನಮ್ಮ ಕಣ್ಣು ಕಾಣಿಸೋದಿಲ್ಲ, ನಮ್ಮ ಕಿವಿಗ್ ಬೀಳೋದಿಲ್ಲ. ಇದೇನೂ ಇಲ್ಲದೆ ಇರ್ಬೇಕಾದ್ರೆ ನಂಬಿಕೆ ಅನ್ನುವಂತಹ ಒಂದೇ ಒಂದು ಪದದಿಂದ ನಾವು ಕ್ರೈಸ್ತವರಾಗಿದ್ದೀವಿ, ಕ್ರೈಸ್ತರಾಗಿ ನಿಂತಿದ್ದೀವಿ ಇವತ್ತು. ಹೌದಾ? ಪ್ರಪಂಚದಲ್ಲಿ 400 ಕೋಟಿ ಜನ ಕ್ರೈಸ್ತರು ಅಂತ ಏನಿದ್ದಾರೆ, ಇವರೆಲ್ಲರೂ ಸಹ ಇರುವಂತಹದ್ದು ಆ ಒಂದು ಪದದಿಂದ, ನಂಬಿಕೆ ಅನ್ನುವಂತಹ ಒಂದು ಪದದಿಂದ. ನೀವು ಮಾತಾಡಿಸಿ ನೋಡಿ, ಯಾರನ್ನ ನಂಬ್ಕೊಂಡಿದ್ರೆ? ಯೇಸು ಕ್ರಿಸ್ತರನ್ನ ನಂಬ್ಕೊಂಡಿದ್ದೀವಿ. ಎಲ್ಲಿ ತೋರಿಸಿ ಯೇಸು ಕ್ರಿಸ್ತರು ಇಲ್ಲ. ನಮ್ಮ ಮಧ್ಯೆ ಯೇಸು ಕ್ರಿಸ್ತರು ಇಲ್ಲ ಭೌತಿಕವಾಗಿ. ಹೌದಾ? ಯಾವ್ದನ್ನ ನಂಬ್ಕೊಂಡು ಹಾಗಾದ್ರೆ 400 ಕೋಟಿ ಜನ ಕ್ರೈಸ್ತರಾಗಿದ್ದೀರಾ? ನಂಬಿಕೊಂಡು, ನಂಬಿಕೆಯಿಂದ ಕ್ರೈಸ್ತರಾಗಿದ್ದೀವಿ. ನಂಬಿಕೆಯಿಂದ. ನಂಬಿಕೆಗಿರುವಂತ ಶ್ರೇಷ್ಠತೆ ಇದೆ. ಆ ನಂಬಿಕೆ ಅನ್ನುವಂತ ಒಂದು ಪದದ ಮೇಲೆ ಇಡೀ ಕ್ರೈಸ್ತವ್ಯ ನಿಂತಿದೆ ಪ್ರಿಯರೇ. ಹೌದಾ? ಹಳೆ ಒಡಂಬಡಿಕೆಯಿಂದ ಹಿಡಿದು ದೇವರನ್ನು ನಂಬುವಂತವ್ರು ಎಷ್ಟು ಜನರಿದ್ರು, ಅಷ್ಟು ಜನರು ಇದ್ದಂತಹದ್ದು ಆ ಒಂದು ಪದದ ಮೇಲೆ, ನಂಬಿಕೆ ಅನ್ನುವಂತಹ ಒಂದು ಪದದ ಮೇಲೆ. ಆ ಪದ ಇಲ್ಲದೆ ಹೋದ್ರೆ ನಮ್ಮ ಭಕ್ತಿಗೆ ಯಾವ ಅರ್ಥನೂ ಸಹ ಇರುವುದಿಲ್ಲ. ಆ ನಂಬಿಕೆ ಅನ್ನುವಂತಹದ್ದು ಒಂದಿರದೆ ಹೋದ್ರೆ ನಮ್ಮ ಜೀವನದಲ್ಲಿ ಆತ್ಮೀಯತೆ ಅನ್ನುವಂತಹದ್ದಿದ್ದೂ ಸಹ ಪ್ರಯೋಜನ ಇಲ್ಲ. ಅರ್ಥ ಆಯ್ತಾ ನಮಗೆ ನಂಬಿಕೆಯ ಮಹತ್ವ? ಅರ್ಥ ಆಯ್ತಾ? ನಂಬಿಕೆ ಇಲ್ಲದೆ ಇರುವಂತಹ ಪಾಪನ. ಹೌದು. ಏನಕ್ಕೋಸ್ಕರ ನಿಮ್ಗೆ ಅನ್ಸಿರ್ಬೇಕಲ್ವಾ? ಏನಕ್ಕೋಸ್ಕರ ಸ್ವಲ್ಪ ಜನಕ್ಕೆ ಎಷ್ಟು ಹೇಳಿದ್ರು ದೇವರಲ್ಲಿ ಬರೋದಿಲ್ಲ, ಎಷ್ಟು ಸುವಾರ್ತೆ ಸಾರಿದ್ರು ಬರೋದಿಲ್ಲ ದೇವರಲ್ಲಿ, ನಂಬೋದಿಲ್ಲ ದೇವರನ್ನ ಅನ್ನುವಂತ ಕ್ವೆಶ್ಚನ್ ಇರ್ಬೇಕಲ್ವಾ? ಈ ಕಾರಣಕ್ಕೆ. ಯಾವ ಕಾರಣಕ್ಕೆ? ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ನಂಬಿಕೆ ಇಲ್ಲದಂತವರು ದೇವರಲ್ಲಿ ಬರುವಂತಹದ್ದು ಅಸಾಧ್ಯನ, ದೇವರನ್ನ ನೋಡುವಂತಹದ್ದು ಅಸಾಧ್ಯನ. ಹೌದು. ನೀವ್ ಎಷ್ಟ್ ಹೇಳಿದ್ರು ಮಾರ್ಪಡೋದಿಲ್ಲ ಕೆಲವರು. ಏನಕ್ಕೋಸ್ಕರ? ವಿಶ್ವಾಸ ಇಲ್ಲ. ಕರ್ಕೊಂಡ್ ಬರುವಂತಹದ್ದು ಅಸಾಧ್ಯನ ದೇವರಲ್ಲಿ. ಹೌದು. ನಂಬಿಕೆ ಎಲ್ಲಾದ್ರೂ ಕಡಿಮೆ ಆಯ್ತಾ, ಅಥವಾ ನಂಬಿಕೆ ಇಲ್ಲದೆ ಇರುವಂತಹ ಫೇಸ್ಗಳು ನಮ್ಮ ಜೀವನದಲ್ಲಿ ಬಂತ? ನಾವು ಪಾಪಿಗಳೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಪೂರ್ತಿ ಭಕ್ತರು ಏನೇನ್ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಏನೇನ್ ತ್ಯಾಗ ಮಾಡಿದಾರಲ್ವಾ? ಮೋಶೆ ಆ ಸಿಂಹಾಸನ ಕುರ್ಚಿಯ ರಾಜರ ಸಿಂಹಾಸನ, ನೀನ್ ಬಾಪ ಕುತ್ಕೋ, ನನ್ ಮಗ ಅಂತ ಹೇಳಿ ಒಂದ್ಸಾರಿ ಹೇಳ್ಬಿಡು ಸಾಕು ಅಂತ ಹೇಳಿದ್ರೆ ಮೋಶೆ ಅದನ್ನ ಬಿಟ್ಟು ಏನಕ್ಕೋಸ್ಕರ ಬಂದ್ರು ಅಂತ ಹೇಳಿದ್ರೆ ಇದೊಂದು ಕೆಲಸಕ್ಕೋಸ್ಕರ, ನಂಬಿಕೆ ಅನ್ನುವಂತಹ ಪದಕ್ಕೋಸ್ಕರ. ಹೌದಾ?
ಅಷ್ಟೊಂದು ದೊಡ್ಡ ತ್ಯಾಗ ಮಾಡ್ಲಿಕ್ಕೆ ಸಹಾಯ ಆಗೋಯ್ತಾ ನಂಬಿಕೆ ಅನ್ನುವಂತಹದ್ದು? ಹೌದು. ಅದು ನಮ್ಮಲ್ಲಿಲ್ಲ ಅಂತ ಅನ್ಕೊಳ್ಳಿ. ನಾವಿರ್ತೀವ ದೇವರಲ್ಲಿ? ಕೊನೆವರೆಗೂ ದೇವರನ್ನ ನಂಬ್ಕೊಂಡಿರ್ತೀವ? ನಿಜವಾಗ್ಲೂ ನಮ್ಮ ವಿಶ್ವಾಸದ ಜೀವನದಲ್ಲಿ ಇರ್ತೀವ? ಇಲ್ಲ ಅಲ್ವಾ? ಅದನ್ನೇ ಇಲ್ಲಿ ಹೇಳಿರುವಂತಹದ್ದು. ನಂಬಿಕೆ ಇಲ್ಲದೆ ಇರುವಂತಹದ್ದು ಪಾಪ. ಓಕೆ. ಇನ್ನು ಏನೇನ್ ಪಾಪ? ಇಷ್ಟೊತ್ತು ನಂಬಿಕೆಯ ಬಗ್ಗೆ ಮಾತಾಡ್ಕೊಂಡಿದ್ದೀವಿ. ಇನ್ನು ಮುಂದೆ ಇನ್ನು ಏನೇನು ಪಾಪ ಅಂತ ಹೇಳಿ ದೇವರು ಬರ್ಸಿದ್ದಾರೆ? ಯಾಕೋಬನ ಪತ್ರಿಕೆ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ. ನಾವು ಕಳೆದ ಸಾರಿನೂ ಸಹ ಇದ್ರ ಬಗ್ಗೆ ಮಾತಾಡ್ಕೊಂಡಿದ್ವಿ. ಇವಾಗ ನಾವು ನೋಡ್ತಿರುವಂತಹ ವಿಚಾರದ ಬಗ್ಗೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ. ಹೀಗಿರುವುದರಿಂದ ಒಳ್ಳೆಯದನ್ನು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಏನಂತೆ? ಯಾವುದು ಪಾಪ ಅಂತೆ? ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಇದ್ಯಾವ ಪಾಪ? ಯಾವ ತರ ಪಾಪ ಇದು? ಇದು ಪ್ರಪಂಚದಲ್ಲಿ ಒಂದು ದೇಶನೂ ಸಹ ಪಾಪ ಅಂತ ಹೇಳಿ ಕನ್ಸಿಡರ್ ಮಾಡಿಲ್ಲ ಇದನ್ನು. ಯಾವುದು? ನಿಮ್ಗೆ ಒಳ್ಳೇದ್ ಗೊತ್ತು ಅಂತ ಅನ್ಕೊಳ್ಳಿ. ಓಕೆ, ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ಒಬ್ರು ರಸ್ತೆಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಅನ್ಕೊಳ್ಳಿ. ಓಕೆ, ರಸ್ತೆಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಈಗ ಬ್ಲಡ್ ಹೋಗ್ತಿದೆ. ಈಗ ಒಳ್ಳೇದೇನಲ್ಲಿ ಹೇಳಿ? ಒಳ್ಳೇದೇನು? ಅವರನ್ನ ಆಕ್ಸಿಡೆಂಟ್ ಆಗಿದೆ, ಬ್ಲಡ್ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸುವಂತಹದ್ದು ಒಳ್ಳೇದು. ಇದು ಒಳ್ಳೇದು ಅಂತ ಹೇಳಿ ನಿಮಗ್ ಗೊತ್ತು. ಆದ್ರೂ ಸಾಕಷ್ಟು ಜನ ಸಿಗ್ತಾರೆ ನಿಮ್ಗೆ ರಸ್ತೆಯಲ್ಲಿ. ಇವ್ರು ಎಂತವರು ಅಂತ ಹೇಳಿದ್ರೆ, ಕೈಯಲ್ಲಿರುವಂತಹ ಮೊಬೈಲ್ ಅನ್ನು ಓಪನ್ ಮಾಡಿ ಹಾಸ್ಪಿಟ್ಲಿಗೆ ಸೇರಿಸುವಂತಹದನ್ನ ಬಿಟ್ಟು ವಿಡಿಯೋ ಮಾಡ್ತಾ ನಿಂತಿರ್ತಾರ ಆರಾಮಾಗಿ. ಹೌದಾ? ಇವ್ರನ್ನ ಯಾವತ್ತಾದ್ರೂ ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರ ಪೊಲೀಸರು? ಇವರನ್ನ ಯಾವತ್ತಾದ್ರೂ ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರ ಪೊಲೀಸರು? ಬೇಗ ಬೇಗ ಹೇಳ್ಬೇಕು. ಇಲ್ಲ ಅಣ್ಣ. ನೀವ್ ವಿಡಿಯೋ ಮಾಡಿದೀರಾ, ನೀವು ಹಾಸ್ಪಿಟ್ಲಿಗೆ ಸೇರ್ಸಿಲ್ಲ ಅಂತ ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರ? ಹಾಕೋದಿಲ್ಲ. ಆದ್ರೆ ದೇವ್ರ ಏನಂತಿದ್ರೆ ಗೊತ್ತಾ? ಮಕ್ಳ, ನಿಮ್ಗೆ ಒಳ್ಳೇದೇನು ಅಂತ ಗೊತ್ತಲ್ವಾ? ಸಮಯದಲ್ಲಿ, ಆ ಸಂದರ್ಭದಲ್ಲಿ ಒಳ್ಳೇದೇನು ಅಂತ ಹೇಳಿ ಗೊತ್ತಲ್ವಾ? ಅದನ್ನ ನೀವು ಮಾಡದೆ ಹೋದ್ರೆ ನೀವು ಪಾಪಿಗಳು ಅಂತಿದ್ದಾರೆ. ಹೌದಾ? ಇದು ದೇವರ ಕಾನೂನಿಗೂ ಈ ಲೋಕದ ಕಾನೂನಿಗೂ ಇರುವಂತಹ ವ್ಯತ್ಯಾಸ. ಈ ಲೋಕದಲ್ಲಿ ಅದು ಪಾಪ ಆಗದೇ ಇರಬಹುದೇನೋ, ಆದ್ರೆ ದೇವರ ದೃಷ್ಟಿಯಲ್ಲಿ ಅದು ಪಾಪ. ಹೌದಾ? ನಿಮ್ಗೆ ಒಳ್ಳೇದೇನು ಅಂತ ಹೇಳಿ ಗೊತ್ತು. ಈ ಲೋಕದಲ್ಲಿ ಒಬ್ಬರನ್ನ ರಕ್ಷಿಸ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಗೊತ್ತು. ಸತ್ಯ ಸುವಾರ್ತೆ ನಿಮಗ್ ಗೊತ್ತು. ಹೌದಾ? ಅದನ್ನ ಇನ್ನೊಬ್ಬರಿಗೆ ನೀವು ಹೇಳದೆ ಹೋದ್ರೆ ಅದು ಪಾಪ. ಅದನ್ನ ಇನ್ನೊಬ್ಬರಿಗೆ ನೀವು ಹೇಳಲಿಕ್ಕೆ ಪ್ರಯತ್ನ ಪಡದೆ ಹೋದ್ರೆ ಅದು ಪಾಪ. ಅವರ ಪಾಪದಲ್ಲಿ ನಾವು ಸಹ ಪಾಲುಗಾರರಾಗ್ತೀವಿ. ಯಾಕಂದ್ರೆ ನಾವು ಪಕ್ಕದಲ್ಲೇ ಇದ್ಕೊಂಡು ಅವ್ರು ಮಾಡ್ತಿರುವಂತಹದ್ದು, ಬ್ರದರ್ ನೀವು ತಪ್ಪು ಮಾಡ್ತಿದ್ದೀರಾ ಬ್ರದರ್, ಸರಿ ಮಾಡ್ಕೊಳ್ಳಿ ಬ್ರದರ್, ನೀವು ಪರಲೋಕವನ್ನ ಕಳ್ಕೊಳ್ತೀರಾ ಅನ್ಯಾಯವಾಗಿ, ಇದನ್ನ ನೀವ್ ಹೇಳದೆ ಹೋದ್ರೆ ಅದು ಪಾಪ. ಯಾಕಂದ್ರೆ ಆ ವ್ಯಕ್ತಿ ಗೊತ್ತಿಲ್ಲದೆ ಇರಬಹುದು. ಹೌದಾ? ನಮ್ಮೆಲ್ಲರಿಗೂ ಗೊತ್ತು, 100 ಜನರಲ್ಲಿ ನಾವು ಹೇಳಿದ್ರೆ ಒಬ್ರೇ ಮಾರ್ಪಡುವಂತಹದ್ದು ಅಂತ ಗೊತ್ತು. ಆದ್ರೆ ಆ 100 ಜನರಲ್ಲಿ ಆ ಒಬ್ರು ಅಂತ ಹೇಳಿ ಹೆಂಗೆ ಕಂಡು ಹಿಡಿತೀರಾ ನೀವು? ಹೌದಲ್ವಾ? ಕಂಡು ಹಿಡಿಲಿಕ್ಕೆ ಆಗೋದೇ ಇಲ್ವಾ ಅಲ್ವಾ? ನಮ್ಗಿರುವಂತ ಒಂದೇ ಒಂದು ಆಪ್ಷನ್ ಚಾಯ್ಸ್ ಏನು ಅಂತ ಹೇಳಿದ್ರೆ 100 ಜನಕ್ಕೂ ಹೇಳ್ಕೊಂಡ್ ಬರ್ಬೇಕು. ತಪ್ಪೋದಿಲ್ವಾ ಅಂದ್ರೆ ತಪ್ಪೋದಿಲ್ಲ. ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? 100 ಜನರಲ್ಲಿ ನೀವ್ ಹೇಳಿದ್ರೆ ಪರಲೋಕದ ಬಾಗಿಲು ಚಿಕ್ಕ ಬಾಗಿಲು, ಇಕ್ಕಟ್ಟಾದ ಬಾಗಿಲು. 100 ಜನಕ್ಕೆ ನೀವು ಸುವಾರ್ತೆಯನ್ನು ಹೇಳಿದ್ರೆ ಅದ್ರಲ್ಲಿ ಒಬ್ಬರೇ ಮಾರ್ಪಡುವಂತಹದ್ದು, ಒಬ್ಬರೇ ಬರುವಂತಹದ್ದು. ಆದ್ರೆ ಆ 100 ಜನರಲ್ಲಿ ಆ ಒಬ್ಬರನ್ನ ಹೇಗೆ ಐಡೆಂಟಿಫೈ ಮಾಡ್ತೀರಾ ನೀವು? ಆಗೋದಿಲ್ಲ ಅಲ್ವಾ? ಇರುವಂತಹ ಚಾಯ್ಸ್ ಏನು? ಇರುವಂತಹ ಆಪ್ಷನ್ ಏನು? 100 ಜನರಲ್ಲಿ 100 ಜನಕ್ಕೂ ಹೇಳ್ಬೇಕು. ಹೌದಾ? ಹೇಳದೆ ಹೋದ್ರೆ, ಒಳ್ಳೇದೇನು ಅಂತ ಹೇಳಿ ಗೊತ್ತಿದ್ರೂ ಸಹ ಮಾಡದೆ ಹೋದ್ರೆ ಅದು ಪಾಪ. ಸತ್ಯವೇದದಲ್ಲಿ ಒಳ್ಳೇದೇನೇನು ಅಂತ ಹೇಳಿ ಸ್ಪಷ್ಟವಾಗಿ ಬರ್ಸಿದ್ದಾರೆ. ಹ ಅದ್ ಗೊತ್ತಿದ್ದೂ ಸಹ ನಾವು ಮಾಡ್ತಿಲ್ಲ ಅಂತ ಅನ್ಕೊಳ್ಳಿ. ನಾವೇ ಪಾಪಿಗಳು. ವಾಕ್ಯ ಗೊತ್ತು. ವಾಕ್ಯ ಒಳ್ಳೇದಾ? ಒಳ್ಳೇದು. ವಾಕ್ಯ ಗೊತ್ತು, ಅದರ ಪ್ರಕಾರ ನಡೀತಿಲ್ಲ. ಒಳ್ಳೇದೇನು ಅಂತ ಗೊತ್ತು, ಒಳ್ಳೇದು ವಾಕ್ಯ, ಆ ವಾಕ್ಯದ ಪ್ರಕಾರ ನಡೀತಿಲ್ಲ, ಬರೀ ಕೇಳ್ತಿದೀವಿ, ಅದು ಪಾಪ. ಕೇಳಿ ನಡೀತಾ ಇರುವಂತಹದ್ದು ಪಾಪನ? ಹೌದು. ನಡೆಯದೆ ಕೇಳುವಂತಹದ್ದು ತಪ್ಪ? ಹೌದು. ಎಲ್ಲ ತಪ್ಪೇ. ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಲಿಂಕ್ ಮಾಡಿಟ್ಟಿದ್ದಾರೆ ನೋಡಿ ದೇವ್ರು. ನಿಜನಾ? ಹ. ನಂಬಿಕೆ ಇಲ್ಲದೆ ಇರುವಂತಹದ್ದು ಪಾಪ. ಒಳ್ಳೇದೇನು ಅಂತ ಹೇಳಿ ಗೊತ್ತಿದ್ದು ಹೇಳದೇ ಇರುವಂತಹದ್ದು ಪಾಪ. ಕಳೆದ ಸಾರಿ ನಾವು ಮಾತಾಡ್ಕೊಂಡಿದ್ವಲ್ವಾ? ಹಿತ ಏನು ಅಂತ ಹೇಳಿ ನಮಗೆ ಗೊತ್ತಿತ್ತು. ಆ ಒಳ್ಳೇದನ್ನ ಹಿತ ಅಂತ ಹೇಳಿದ್ರೆ ಒಳ್ಳೆಯದು. ಈಗ ಹಿತವಾಗಿರುವಂತಹದ್ದು ಏನು ಅಂತ ಹೇಳಿ ನಮಗೆ ಗೊತ್ತಿತ್ತು, ಅದನ್ನ ಇನ್ನೊಬ್ಬರಿಗೆ ಹೇಳಿ ಎಚ್ಚರಿಸದೆ ಹೋದ್ರೆ ಅದು ತಪ್ಪು. ನಾವು ಕಳೆದ ಸಾರಿ ಮಾತಾಡ್ಕೊಂಡಿದೀವಲ್ವಾ? ಸತ್ಯವನ್ನು ಇದ್ದದ್ದು ಇದ್ದ ಹಾಗೆ ಹೇಳ್ಬೇಕಾ? ಹೇಳ್ಬೇಕು. ಹೇಳ್ಬೇಕು. ಅವಾಗ್ಲೇ ಅಲ್ವಾ ಅವ್ರಿಗೆ ಗೊತ್ತಾಗುವಂತಹ ನಾನು ಮಾಡ್ತಿರುವಂತಹ ತಪ್ಪು ಅಂತ ಹೇಳಿ.
ದೇವರು ಸತ್ಯವೇದದಲ್ಲಿ ಮುಖದಾಕ್ಷಿಣ್ಯ ನೋಡದೆ ಹೇಳಿದಾರ? ಹೌದು ಹೇಳಿದ್ದಾರೆ. ನೀವು ಮಾಡ್ತಿರುವಂತಹ ತಪ್ಪು ಅಂತ ಹೇಳಿ ಹೇಳಿದ್ದಾರೆ. ಪ್ರಭು ಪ್ರಭು ಅಂತ ಹೇಳಿ ಕರೆದ್ರೆ ಪರಲೋಕ ನಿಮ್ಗೆ ಕೊಡೋದಿಲ್ಲ, ನೀವ್ ಯಾರು ನನಗೆ ಗೊತ್ತಿಲ್ಲ ಹೋಗಿ ಅಂತ ಹೇಳಿ ಕರಿತೀನಿ, ಹೋಗಿ ಅಂತ ಹೇಳಿ ಹೇಳ್ತೀನಿ. ಸ್ವಾಮಿ ಸ್ವಾಮಿ ಅನ್ನುವಂಥವ್ರು ಎಲ್ರು ಸಹ ಪರಲೋಕಕ್ಕೆ ಬರ್ತಾರೆ ಅಂತ ದಯವಿಟ್ಟು ನೆನೆಸ್ಕೊಂಬೇಡಿ. ನೀವ್ ಯಾರು ನನಗೆ ಗೊತ್ತಿಲ್ಲ ಹೋಗಿ ಅಂತ ನಾನೇ ಹೇಳ್ತೀನಿ. ಮುಖದಾಕ್ಷಿಣ್ಯ ನೋಡದೆ ಈ ಸತ್ಯವನ್ನ ಹೇಳಿದಾರ? ಹೌದು. ಅವರ ಸತ್ಯವನ್ನ ಹೇಳಿರೋದಕ್ಕೆ ಅಲ್ವಾ ಒಂದು ಕಾಲದಲ್ಲಿ ನಾವು ಇವತ್ತು ಅದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ದೀವಿ. ಹೌದಾ? ಅವ್ರು ನೀವೇ ಯೋಚನೆ ಮಾಡಿ ನೋಡಿ. ಸ್ವಾಮಿ ಸ್ವಾಮಿ ಅಂತ ಒಂದಷ್ಟು ಜನ ಯೇಸು ಕ್ರಿಸ್ತರ ಹಿಂದೆ ಬರ್ತಾ ಇದ್ರೆ, ಅವ್ರನ್ನ ನೋಡಿ ನೀವ್ ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಒಂದು ಕಾಲದಲ್ಲಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಎಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದಾರೆ ಯೇಸು ಕ್ರಿಸ್ತರು, ಒಂದು ಯೇಸು ಕ್ರಿಸ್ತರ ಮಾತು ಎಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ ಅಂತ ಹೇಳಿ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಹೌದಾ? ಆ, ಅಂದ್ರೆ ಸ್ವಾಮಿ ಸ್ವಾಮಿ ಇವರೆಲ್ಲ ನನ್ನ ಪ್ರೀತಿ ನಮ್ ಹಿಂದೆ ಯಾರಾದ್ರೂ ಬಂದ್ರು ಅಂತ ಅನ್ಕೊಳ್ಳಿ. ಅದೇ ತರ ನೀವೇ ದೇವ್ರು, ನೀವೇ ಸ್ವಾಮಿಗಳು, ನೀವೇ ಸ್ವಾಮೀಜಿ, ಎಲ್ಲವೂ ನೀವೇ ಅಂತ ಹೇಳಿ ನಮ್ ಹಿಂದೆ ಒಂದಷ್ಟು ಜನ ಬರ್ತಿದ್ದಾರೆ ಅಂತ ಅನ್ಕೊಳ್ಳಿ. ನಾವ್ ಅವ್ರನ್ನ ಹರ್ಟ್ ಮಾಡ್ಲಿಕ್ಕೆ ಇಷ್ಟ ಪಡೋದಿಲ್ಲ ಅಲ್ವಾ? ಇವ್ರು ನನ್ನನ್ನೇ ಸ್ವಾಮಿ ಸ್ವಾಮಿ ಅಂತಿದ್ದಾರೆ, ನಾನ್ ಹೆಂಗ್ ಹೇಳಿ ಇವ್ರಿಗೆ ನೀವ್ ನನಗ್ ಗೊತ್ತಿಲ್ಲ ಅಂತ ಹೇಳಿ ನಾನು ಒಂದಿನ ಹೇಳ್ತೀನಿ ಅಂತ ಹೆಂಗ್ ಹೇಳಿ ಇವ್ರಿಗೆ? ಇವ್ರಿಗೆ ಬೇಜಾರಾಗತ್ತಲ್ವಾ ಅಂತ ನಾವ್ ಯೋಚನೆ ಮಾಡ್ತೀವಿ. ಯೇಸು ಕ್ರಿಸ್ತರು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಯಾಕಂದ್ರೆ ಇವ್ರು ಮೋಸ ಹೋಗ್ಬಾರ್ದಲ್ವಾ? ಇವರು ಮೋಸ ಹೋಗ್ಬಾರ್ದಲ್ವಾ? ಅದಕ್ಕೆ ಸತ್ಯವನ್ನ ಇದ್ದದ್ದು ಇದ್ದ ಹಾಗೆ ಹೇಳಿದ್ರು. ನಾವ್ ಅದನ್ನ ಇವಾಗ ಮಾತಾಡ್ಕೊಳ್ತಿರುವಂತಹದ್ದು. ಏನಂತ? ಸತ್ಯ ಏನು ಅಂತ ಹೇಳಿ ನಮಗೆ ಗೊತ್ತಿದ್ರು ಸಹ ಅದನ್ನ ಹೇಳದೇ ಇರುವಂತಹದ್ದು, ಅದನ್ನ ಮಾಡದೇ ಇರುವಂತಹದ್ದು ಪಾಪ. ಇದು ತುಂಬಾ ಜನ ಇದನ್ನ ನೋಡ್ಕೊಂಡು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು ಪ್ಲೀಸ್. ನೀವು ಸತ್ಯ ಹೇಳ್ಬೇಕು ಅಂತ ಹೇಳಿ ಯಾರ್ಯಾರ ಮುಂದೆ ಇಷ್ಟ ಬಂದಂತೆ ಎಲ್ಲ ಮಾತಾಡಬಾರ್ದು, ಹೌದಲ್ವಾ? ಹ್ಮ್. ಸತ್ಯ ಹೇಳ್ಬೇಕು ಅಂತ ಸತ್ಯವೇದದಲ್ಲಿ ಬರ್ಸಿದ್ದಾರೆ. ಸತ್ಯವನ್ನು ಇದ್ದದ್ದು ಇದ್ದ ಹಾಗೆ ಹೇಳ್ಬೇಕು ಅಂತ ಸತ್ಯವೇದದಲ್ಲಿ ಬರ್ಸಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು? ಹಿಂದೆ ಮುಂದೆ ನೋಡದೆ, ಸಮಯ ಸಂದರ್ಭ ಗೊತ್ತಿಲ್ಲದೆ ಪಟ್ 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 ಅಂತ ಹೇಳಿ ಒದ್ರು ಬಿಡ್ಬೇಕು ಅದಲ್ಲ ಇಲ್ಲಿ ಪಾಯಿಂಟ್. ಅದನ್ನ ಇನ್ನೊಂದ್ಸರಿ ಯಾವತ್ತಾದ್ರೂ ಆಲೋಚನೆ ಮಾಡಿ ನೋಡೋಣ. ನಾವ್ ಹೇಳ್ಬೇಕಾದ್ರೆ ರೀತಿ ಹೇಗಿರ್ಬೇಕು, ಯಾರ್ ಮುಂದೆ ಹೇಳ್ಬೇಕು, ಯಾರ್ ಮುಂದೆ ಹೇಳ್ಬಾರ್ದು, ಅಂದ್ರೆ ಎಷ್ಟ್ ಜನ ಇರ್ಬೇಕಾದ್ರೆ ಆ ವ್ಯಕ್ತಿಯನ್ನು ನೆನ್ಸ್ಬಿಟ್ಟು ಹೇಳ್ಬಿಡುವಂತಹದ್ದೇನ, ಇದನ್ನೆಲ್ಲ ಇನ್ನೊಂದ್ಸರಿ ಯಾವತ್ತಾದ್ರೂ ಆಲೋಚನೆ ಮಾಡಿ ನೋಡೋಣ. ಆದ್ರೆ ಸದ್ಯಕ್ಕೆ ಈ ಪ್ರಸಂಗಕ್ಕೆ ಯಾವುದು ಪಾಪ, ಸತ್ಯ ಏನು ಅಂತ ಹೇಳಿ ಗೊತ್ತಿದ್ರು ಸಹ ಅದನ್ನ ಹೇಳದೇ ಇರುವಂತಹದ್ದು ಪಾಪ, ಅದನ್ನ ಮಾಡದೇ ಇರುವಂತಹದ್ದು ಪಾಪ, ಒಳ್ಳೇದೇನು ಅಂತ ಹೇಳಿ ಗೊತ್ತಿದ್ರು ಸಹ ಅದನ್ನ ಮಾಡದೇ ಇರುವಂತಹದ್ದು ಪಾಪ. ಓಕೆ, ಇದು ಎರಡನೇದಾಗಿ ನಾವು ಆಲೋಚನೆ ಮಾಡಿದ್ದು. ಒಳ್ಳೇದು ಗೊತ್ತಿದ್ರು ಸಹ ಅದನ್ನ ಮಾಡದೇ ಇರುವಂತಹದ್ದು ತಪ್ಪು. ಇದು ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ತಪ್ಪಲ್ಲ. ಯಾವ ದೇಶದಲ್ಲೂ ಸಹ ರಕ್ತಸ್ರಾವ, ಬ್ಲಡ್ ಹೋಗ್ತಿದೆ ಅಂತ ಹೇಳಿದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಲೇಬೇಕು ಅನ್ನುವಂತಹದ್ದು ಯಾವ ದೇಶದಲ್ಲೂ ಇಲ್ಲ ಕಾನೂನು. ಅದು ಒಳ್ಳೇದು ಅಂತ ನಮಗ್ ಗೊತ್ತು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ಇವರು ಬದುಕಬಹುದೇನೋ ಅನ್ನುವಂತಹದ್ದು ನಮಗ್ ಗೊತ್ತು. ಆದ್ರೆ ಕರ್ಕೊಂಡು ಹೋಗಿ ಮಾಡದೇ ಇರುವಂತಹದ್ದು ಯಾವ ದೇಶದಲ್ಲೂ ತಪ್ಪಲ್ಲ. ಆದ್ರೆ ದೇವರ ದೃಷ್ಟಿಯಲ್ಲಿ ಇಂಥ ವಿಚಾರಗಳೆಲ್ಲ ತಪ್ಪೇ. ಓಕೆ, ನೆಕ್ಸ್ಟ್ ಮೂರನೇದಾಗಿ ಯೋಹಾನನ ಮೊದಲನೇ ಪತ್ರಿಕೆ, ಯೋಹಾನನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನ, ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಚನ. ಯೋಹಾನನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ ಪಾಪ ಮಾಡುವ 4ನೇ ವಚನ. ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ, ಪಾಪವು ಅಧರ್ಮವೇ. ಹೌದಾ? ಇನ್ನೂ ಯಾವುದಂತೆ ತಪ್ಪು? ಅಧರ್ಮ ಮಾಡುವಂತಹದ್ದು ತಪ್ಪು. ಧರ್ಮ ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಧರ್ಮ ಅಂದ್ರೆ ದೇವರ ಮಾತು. ಧರ್ಮ ಅಂದ್ರೆ ನೀವು ಅನ್ಕೊಂಡಿರುವಂತಹ ಒಳ್ಳೆ ಒಳ್ಳೆ ವಿಚಾರಗಳಲ್ಲ, ಈ ಲೋಕದಲ್ಲಿರುವಂತಹ ನೀತಿ ಮಾತುಗಳಲ್ಲ, ಈ ಲೋಕದಲ್ಲಿರುವಂತಹ ಕಾನೂನಲ್ಲ ಧರ್ಮ ಅಂದ್ರೆ. ಧರ್ಮ ಅಂದ್ರೆ ಸತ್ಯವೇದದ ಪ್ರಕಾರ ಏನು? ದೇವರ ಮಾತು. ಅದು ಧರ್ಮಕ್ಕಿರುವಂತಹ ಡೆಫಿನೇಷನ್. ಅಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ದೇವರ ಮಾತಾದ್ರೆ ಅಧರ್ಮ ಅಂದ್ರೆ ಏನು? ದೇವರಿಗೆ ವಿರುದ್ಧವಾದದ್ದು. ದೇವರ ಮಾತನ್ನ ಕೇಳದೇ ಇರುವಂತಹದ್ದು, ದೇವರ ಮಾತಿನ ಪ್ರಕಾರ ನಡೆಯದೇ ಇರುವಂತಹದ್ದು. ಹೌದಾ? ಅದು ಅಧರ್ಮ. ಸಿಂಪಲ್ ಆಗಿ ಈ ವಚನವನ್ನ ಹೇಳ್ಬೇಕು ಅಂತ ಹೇಳಿದ್ರೆ ದೇವರ ಮಾತನ್ನ ಕೇಳದೇ ಇರುವಂತಹದ್ದು ಪಾಪ. ಏದೇನ್ ತೋಟದಲ್ಲಿ ಆದಾಮ್ ಅವರು ಕೊಲೆ ಮಾಡಿದ್ರ? ಮಾಡಿಲ್ಲ. ಸುಳ್ಳು ಹೇಳಿದ್ರ? ಹೇಳಲಿಲ್ಲ. ಮೋಸ ಮಾಡಿದ್ರೆ ಯಾರಿಗಾದ್ರೂ? ಇಲ್ಲ. ವಂಚನೆ ಮಾಡಿದ್ರೆ ಯಾರಿಗಾದ್ರೂ? ಇಲ್ಲ. ಇದ್ಯಾವುದೂ ಮಾಡದೇ ಇದ್ರು ಅವ್ರು ಪಾಪ ಮಾಡಿದ್ರೆ? ಮಾಡಿದ್ರು. ಇದ್ಯಾವುದೂ ಮಾಡದೇ ಇದ್ರು ಅವ್ರ ಪಾಪಿಗಳು ಅಂತ ಹೇಳಿ ಎಣಿಸಲ್ಪಟ್ರ ಹಣ್ಣು ತಿಂದ ನಂತರ? ಹೌದು. ಅದಕ್ಕೆ ಅರ್ಥ ಏನು? ದೇವರು ಒಂದನ್ನ ಹೇಳಿದ್ರು, ಇದನ್ನ ತಿನ್ಬಾರ್ದು ಅಂತ ಹೇಳಿ ಹೇಳಿದ್ರು, ಅದನ್ನ ಮಾಡಿದ್ದಕ್ಕೆ ಅವ್ರ ಪಾಪಿಗಳು ಅಂತ ಹೇಳಿ ಎಣಿಸಲ್ಪಟ್ರು. ನಮ್ಗೆ ಅರ್ಥ ಆಯ್ತಾ? ಧರ್ಮ ಯಾವುದು ಅವರಿಗೆ? ಹಣ್ಣು ತಿನ್ನದೇ ಇರುವಂತಹದ್ದು ಧರ್ಮ. ಅಧರ್ಮ ಯಾವುದು ಅವರಿಗೆ? ಹಣ್ಣು ತಿಂದಂತಹದ್ದು ಅಧರ್ಮ, ದೇವರ ಮಾತನ್ನ ಮೀರಿ. ನಿಜನ? ದೇವರ ಮಾತನ್ನ ಮೀರಿದ್ರ
ಅದು ಅಧರ್ಮನ? ಹೌದು. ಅದೇ ಪಾಪನ? ಹೌದು. ದೇವ್ರು ಯಾವ್ದನ್ನ ಮಾಡಬೇಡಿ ಅಂತ ಹೇಳಿದಾರೋ ಅದನ್ನ ಮಾಡುವಂತಹದ್ದು ಪಾಪ. ಬರೀ ಕೊಲೆ ಮಾಡುವಂತಹದ್ದು, ಇದು ಮಾಡುವಂತಹದ್ದು, ಅದು ಮಾಡುವಂತಹದ್ದು ಮಾತ್ರ ಅಲ್ಲ. ಅದರ ಜೊತೆಯಲ್ಲಿ ದೇವ್ರು ಸಾಕಷ್ಟು ಹೇಳಿದಾರಲ್ವಾ ಸತ್ಯವೇದದಲ್ಲಿ. ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಎಡಬಿಡದೆ ಪ್ರಾರ್ಥಿಸ್ಬೇಕು ಅಂತ ಹೇಳಿದಾರ. ದೇವರ ಜೊತೆ ಅನುಬಂಧ ಸಹವಾಸ ಯಾವಾಗ್ಲೂ ಇಟ್ಕೊಂಡಿರ್ಬೇಕು ಅಂತ ಹೇಳಿದ್ದಾರೆ. ಪ್ರಾರ್ಥನೆ ಮಾಡದೇ ಇರುವಂತಹದ್ದು ಪಾಪನ ಅಂತ ಹೇಳಿದ್ರೆ ಪಾಪನೇ. ಯಾಕಂದ್ರೆ ದೇವ್ರು ಮಾಡಿ ಅಂತ ಹೇಳಿರುವಂತ ಕೆಲಸ ಅದು. ನಾವು ಮಾಡ್ತಿಲ್ಲ ಅಂತ ಹೇಳಿದ್ರೆ ಅದು ಪಾಪ. ಸತ್ಯವೇದವನ್ನ ಪರಿಶೋಧನೆ ಮಾಡ್ಬೇಕು, ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಸತ್ಯವನ್ನ ಪ್ರೀತಿಸ್ಬೇಕು ಅಂತ ಹೇಳಿದ್ದಾರೆ. ಅದನ್ನ ಮಾಡ್ತಿಲ್ಲ ಅಂದ್ರೆ ಪಾಪ. ಪ್ರಾರ್ಥನೆ ಮಾಡದೆ ಹೋದ್ರೆ ಯಾರು ನಮ್ಮನ್ನ ಕರ್ಕೊಂಡೋಗಿ ಜೈಲ್ಗೆ ಹಾಕೋದಿಲ್ಲ. ಆದ್ರೆ ಅಪವಾದಿ ಇಷ್ಟ ಬಂದಂತೆ ಆಟ ಆಡಿಸ್ತಾನೆ ಪ್ರಾರ್ಥನೆ ಮಾಡದೆ ಹೋದ್ರೆ. ಹೌದಾ? ಇದು ನಮಗ್ ಗೊತ್ತಿರುವಂತ ಸತ್ಯ ಅಲ್ವಾ? ಸತ್ಯವೇದ ಓದದೇ ಇದ್ರೆ ಯಾವ ಕಾನೂನು ಸಹ ನಮ್ಮನ್ನ ಕರ್ಕೊಂಡೋಗಿ ಜೈಲ್ಗೆ ಹಾಕೋದಿಲ್ಲ. ಆದ್ರೆ ದೇವರ ದೃಷ್ಟಿಯಲ್ಲಿ ಅದು ಪಾಪ. ಯಾಕಂದ್ರೆ ದೇವರು ನಮಗ್ ಕೊಟ್ಟಿರುವಂತ ಈ ಜೀವಿತದಲ್ಲಿ ಹೇಗ್ ನಡಿಬೇಕು, ಹೇಗ್ ನಡಿಬಾರ್ದು, ಯಾವ್ದು ಮಾಡ್ಬೇಕು, ಯಾವ್ದು ಮಾಡ್ಬಾರ್ದು, ಎಲ್ಲವೂ ಸಹ ಇರುವಂತಹ ಒಂದೇ ಗ್ರಂಥದಲ್ಲಿ ಅದು ಸತ್ಯವೇದ. ಇದನ್ನೇ ನಾವು ಪರಿಶೋಧನೆ ಮಾಡದೇ ಇದ್ರೆ ಇನ್ನೇನ್ ದೇವರಲ್ಲಿ ಇರ್ತೀವಿ ನಾವು? ಹೌದಾ? ಇದೆಲ್ಲ ಪಾಪಗಳ ದೇವರ ಮಾತನ್ನ ಮೀರುವಂತಹದ್ದು ಪಾಪ. ಅಧರ್ಮ ಪಾಪ. ಧರ್ಮ ಅಂದ್ರೆ ದೇವರ ಮಾತು, ಅಧರ್ಮ ಅಂದ್ರೆ ಆ ಮಾತನ್ನ ಮೀರಿ ನಡೆಯುವಂತ ಅರ್ಥ. ಆಯ್ತಾ? ಓಕೆ, ನೆಕ್ಸ್ಟ್ ಒನ್. ಯೋಹಾನನ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ನೀತಿಗೆ ವಿರುದ್ಧವಾದದ್ದೆಲ್ಲ ಪಾಪವಾಗಿದೆ, ಆದರೂ ಮರಣಕರವಲ್ಲದ ಪಾಪ ಉಂಟು. ಯಾವುದಂತೆ ಮತ್ತು ಪಾಪ? ನೀತಿಗೆ ವಿರುದ್ಧವಾದದ್ದೆಲ್ಲ ಪಾಪವಾಗಿದೆ. ನೀತಿಗೆ ವಿರುದ್ಧವಾಗಿರುವಂತಹದ್ದೆಲ್ಲ ಪಾಪವಾಗಿದೆ. ಇದು ಪಾಪನ? ನೀತಿಗೆ ವಿರುದ್ಧವಾಗಿರುವಂತಹದ್ದು ಪಾಪನ? ಯಾರಾದ್ರೂ ಸತ್ಯಕ್ಕೆ ಅಡ್ಡಿ ಮಾಡ್ತಿದ್ದಾರೆ ಅಂತ ಅನ್ಕೊಡಿ. ಸತ್ಯ ಸುವಾರ್ತೆಗೋ ಅಥವಾ ನೀವು ಹೇಳುವಂತಹ ಮಾತಿಗೋ ಆತಂಕ ಪಡಿಸ್ತಿದ್ದಾರೆ ಅಂತ ಅನ್ಕೊಳ್ಳಿ. ಅದು ಪಾಪನ? ಖಚಿತವಾಗಿ ಈ ವಚನ ಅದನ್ನೇ ನಮಗೆ ಹೇಳ್ತಿರುವಂತಹದ್ದು. ನೀತಿಗೆ ವಿರುದ್ಧವಾಗಿರುವಂತಹದ್ದು ಪಾಪ. ಇದೇ ಕ್ಯಾಟಗರಿಯಲ್ಲಿ ಇವಾಗ ನಾವು ನೀತಿಗೆ ವಿರುದ್ಧವಾಗಿರುವಂತಹದ್ದು ಅಂತ ಹೇಳಿ ಮಾತಾಡ್ಕೊಳ್ತಿದೀವಲ್ವಾ, ಅದ್ರಲ್ಲ ಇನ್ನೊಂದು ವಚನ ನೋಡೋಣ, ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ನಮ್ಗೆ. ಮಾತು ರೋಮಾಪುರದವರೆಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. 1:18. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಒಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆ, ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಇವಾಗ ನಾವು ಓದದ್ವಲ್ವಾ ನೀತಿಗೆ ವಿರುದ್ಧವಾಗಿರುವಂತಹದೆಲ್ಲವೂ ಪಾಪ ಅಂತ ಹೇಳಿ. ಅದರ ಸಿಂಪ್ಲಿಫೈಡ್ ವರ್ಷನ್ ಅನ್ನು ಇಲ್ಲಿ ಓದ್ತಿದ್ವಿ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಅಂದ್ರೆ ಎಂತ ಜನ ಇದಾರಂತೆ ಪ್ರಪಂಚದಲ್ಲಿ? ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರು ಇದಾರ ಇವರು? ದುಷ್ಟತನವನ್ನು ನಡೆಸಿ ಸತ್ಯವನ್ನ ಅಣಗಿಸುವಂತಹ ಮನುಷ್ಯರು. ಮ್ಯೂಟ್ ಮಾಡ್ಕೊಳ್ಳಿ ದೀಕ್ಷಿತ್, ನೋಡಿ ಮ್ಯೂಟ್ ಮಾಡ್ಪಾ ಎಲ್ಲಾರನು, ಒಬ್ಬರನ್ನ ಮ್ಯೂಟ್ ಮಾಡ್ಬಿಟ್ಟು. ಓಕೆ, ದುಷ್ಟತನವನ್ನು ನಡೆಸಿ ಸತ್ಯವನ್ನ ಅಣಗಿಸುವಂತಹದ್ದು ಪಾಪನ? ಹೌದು. ಇವಾಗ ನೀವ್ ಹಿಂದೆ ಓದಂತಹ ಮಾತಿಗೆ ಅರ್ಥ ಅದೇ. ನೀತಿಯ ವಿರುದ್ಧವಾಗಿ ನಡೆಯುವಂತಹ ಪ್ರತಿಯೊಂದೊಂದು ಪಾಪ ಅಂತ ಹೇಳಿ ಓದ್ಕೊಂಡ್ವಾ. ಹಂಗಂದ್ರೆ ಏನು? ದುಷ್ಟತನವನ್ನು ನಡೆಸಿ ಸತ್ಯವನ್ನ ಅಣಗಿಸುವಂತಹದ್ದು ಪಾಪ. ನೀವು ಸುವಾರ್ತೆ ಸಾರ್ಬೇಕಾದ್ರೆ ನಿಮಗ್ ಪರ್ಮಿಷನ್ ಇಲ್ಲ, ನಿಮ್ಗೆ ಹೇಳಲಿಕ್ಕೆ ಅಧಿಕಾರ ಯಾರು ಕೊಟ್ಟಿತ್ತು? ಇದು ನಮ್ಮ ದೇಶ, ಇದು ನಮ್ಮ ಮಣ್ಣು ಅನ್ನುವಂಥವ್ರು ಸಿಗ್ತಾರ ನಿಮ್ಮ ಕೈಯಲ್ಲಿ? ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನೋಡ್ತಿದೀವಲ್ವಾ. ನೀವು ಕೈಯಲ್ಲಿ ಇಟ್ಕೊಂಡಿರುವಂತ ಪ್ಯಾಂಪ್ಲೆಟ್ಸ್ ಅನ್ನ ಅರ್ಧ ಹಾಕಿ ನಿಮ್ಮ ದೇವ್ರ ಹೆಸರು ಹೇಳೋ ಹಂಗಿಲ್ಲ. ನೀವು ನಮ್ಮ ದೇವ್ರ ನಾವ್ ಏನ್ ಹೇಳ್ಕೊಡ್ತೀವಿ ಆ ದೇವ್ರ ಹೆಸರನ್ನ ನೀವ್ ಹೇಳ್ಬೇಕು. ಹೌದಾ? ಇನ್ನೊಂದ್ಸಾರಿ ಈ ಕಡೆ ಕಾಣಿಸ್ಕೊಂಡ್ರೆ ಇಲ್ಲದೆ ಇರುವಂಗೆ ಮಾಡ್ಬಿಡ್ತೀನಿ. ಇವರೆಲ್ಲ ಅನುಭವಿಸ್ತಾರೆ ಪಾಪ ಯೇಸು ಕ್ರಿಸ್ತರ 2ನೇ ಬರೋಣದಲ್ಲಿ. ಏನು ಅವ್ರು ಯಾವ ಪ್ಯಾಂಪ್ಲೆಟ್ ಅನ್ನ ಅರ್ಧ ಹಾಕ್ಲಿಕ್ಕೆ ಹೇಳಿದ್ರು, ಅವ್ರು ಯಾರ ಹೆಸರನ್ನ ನಮ್ಮ ಬಾಯಲ್ಲಿ ಹೇಳಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳಿ ಅವಾಗ ಅರ್ಥ ಆಗತ್ತೆ ಅವ್ರಿಗೆ. ಹೌದಾ ಇಲ್ವಾ? ಇದು ಪಾಪ ದೇವ್ರು ಬರ್ದಿಟ್ಕೊಳ್ತಿದ್ದಾರೆ. ಇವ್ರ ನೀತಿಯನ್ನ ಅಣಗಿಸಿದ್ರಲ್ವಾ,
ಸತ್ಯವನ್ನ ಅಣಗಿಸಿದ್ರಲ್ವಾ, ಸತ್ಯವನ್ನ ಹೇಳ್ಬೇಕಾದ್ರೆ ಅಡ್ಡಿ ಮಾಡಿದ್ರಲ್ವಾ, ಆತಂಕ ಪಡಿಸಿದ್ರಲ್ವಾ, ನಿಲ್ಸಿದ್ರಲ್ವಾ, ಈ ಏರಿಯಾದಲ್ಲಿ ಕಾಣಿಸ್ಕೊಂಡ್ರೆ ಕಾಣಿಸ್ತಾ ಇರೋ ಹಂಗ್ ಮಾಡ್ಬಿಡ್ತೀನಿ ಅಂತ ಹೇಳಿ ವಾರ್ನ್ ಮಾಡಿದ್ರಲ್ವಾ, ಬರ್ಕೊಂಡಿದ್ದಾರೆ ದೇವರು ಅವ್ರ ಪುಸ್ತಕದಲ್ಲಿ. ಇವ್ರು ಮಾಡಿದಂತಹ ತಪ್ಪನ್ನ ಪಾಪವನ್ನ ದೇವರು ತನ್ನ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ. ಇದಕ್ಕೆ ನ್ಯಾಯ ತೀರಿಸ್ತಾರೆ. ಹೌದಾ? ಇದು ಪಾಪನ? ಹೌದು. ಇದೆ ಅಲ್ಲೂ ಸಹ ಜೈಲ್ಗೆ ಹಾಕ್ತಾ ಇರ್ಬೋದು ಎಂತವರನ್ನ ನಿಲ್ಲಿಸ್ಬಿಟ್ಟು ಪ್ಯಾಂಪ್ಲೆಟ್ ಹರಿದಾಕ್ಸಿದ್ರಲ್ವಾ. ನಿಮ್ಗೆ ಗೊತ್ತಲ್ವಾ ಪ್ರಿಯರೇ, ಆ ವಿಡಿಯೋನ ರೀಸೆಂಟ್ ಆಗಿ ಎಲ್ರೂ ಸಹ ನೋಡಿರ್ತೀರಾ ಅಂತ ಹೇಳಿ ಅನ್ಸುತ್ತೀನಿ. ಏನು, ಒಬ್ಬ ಯಬ್ಬನಸ್ಥ ಹೋಗಿ ಪ್ಯಾಂಪ್ಲೆಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ಕರ್ಕೊಂಡ್ ಬಂದು ನೀಲ್ ಡೌನ್ ಮಾಡಿಸಿ, ಮೊಂಡಿ ಕಾಲನ್ನ ಊಡ್ಸಿ, ಬಸ್ಕಿ ಹೊಡ್ಸಿ, ಕಿವಿ ಹಿಡ್ಕೊಂಡು, ಅದಾದ ನಂತರ ಮಂಡಿ ಕಾಲು ಊಡ್ಸಿ, ಇನ್ನೊಂದ್ಸಾರಿ ನೀನು ಯೇಸು ಕ್ರಿಸ್ತರ ಬಗ್ಗೆ ಹೇಳೋ ಹಂಗಿಲ್ಲ, ನಿನ್ ಕೈಯಲ್ಲಿ ಇದೆಯಲ್ವಾ ಪ್ಯಾಂಪ್ಲೆಟ್, ಅದನ್ನ ಅರ್ಧ ಹಾಕು, ಇದನ್ನೆಲ್ಲ ಮಾಡಿರುವಂತಹ ನೀವು ನೋಡಿದ್ರೆ ಅಲ್ವಾ ರೀಸೆಂಟ್ ಆಗಿ. ಕ್ಷಮೆ ಕೇಳು. ಹೆಂಗ್ ಕ್ಷಮೆ ಕೇಳ್ಬೇಕು ಅಂತ ಹೇಳಿದ್ರೆ, ನೀನು ಹಣೆ ನೆಲಕ್ಕೆ ಮುಟ್ಟಬೇಕು, ಹಂಗ್ ಕ್ಷಮೆ ಕೇಳ್ಬೇಕು. ಇದನ್ನೆಲ್ಲ ನೋಡಿದೀವಲ್ವಾ ನಾವು. ಇದನ್ನ ಮಾಡಿಸಿದ್ರಲ್ವಾ, ಅವ್ರಿಗಿದೆ ಅಲ್ವಾ ಹಬ್ಬ. ದೇವರ ಕಡೆಯಿಂದ. ಏನಕ್ಕೋಸ್ಕರ? ಇದು ಪಾಪ ದೇವರ ದೃಷ್ಟಿಯಲ್ಲಿ, ಇವ್ರು ಮಾಡಿದಂತಹ ಕೆಲಸ ಪಾಪ ದೇವರ ದೃಷ್ಟಿಯಲ್ಲಿ. ಇವ್ರನ್ನ ಇಲ್ಲಿ ಯಾರು ಕರ್ಕೊಂಡೋಗಿ ಜೈಲ್ಗೆ ಹಾಕ್ತಾ ಇರ್ಬೋದು, ಇವ್ರು ಮಾಡಿರುವಂತಹ ಈ ನೀಚ ಕೃತ್ಯಕ್ಕೆ ಇಲ್ಲಿ ಯಾರು ಶಿಕ್ಷೆ ಕೊಡದೇ ಇರ್ಬೋದು, ಅದರ ದೇವರು ಇದನ್ನ ಪಾಪ ಅಂತ ಹೇಳಿ ಪರಿಗಣಿಸ್ತಿದ್ದಾರೆ. ಖಚಿತವಾಗಿ ಒಂದಲ್ಲ ಒಂದು ದಿನ ಅದಕ್ಕೆ ನ್ಯಾಯ ತೀರಿಸ್ತಾರೆ. ಅದು ಪಾಪನ? ಹೌದು. ನೀವ್ ಯೋಚನೆ ಮಾಡ್ಬೇಕಾಗಿಲ್ಲ, ದೇವರು ಅದನ್ನ ಪಾಪ ಅಂತಾನೆ ಕನ್ಸಿಡರ್ ಮಾಡ್ತಿದ್ದಾರೆ. ಅವರೆಲ್ಲ ಚೆನ್ನಾಗಿದಾರಲ್ವಾ, ಈ ನೀಚ ಕೃತ್ಯಗಳನ್ನೆಲ್ಲ ಮಾಡಿದಂತವ್ರೆಲ್ಲ ಚೆನ್ನಾಗೇ ಇದಾರಲ್ವಾ ಅಂತ ನಿಮಗನ್ನಿಸ್ಬಹುದು. ಆದ್ರೆ ಇದು ಪಾಪ ಅಂತ ದೇವ್ರು ಕನ್ಸಿಡರ್ ಮಾಡಿ ಆಯ್ತು, ಅದು ನ್ಯಾಯ ತೀರಿಸುವಂತಹ ದಿನ ಬಂದೇ ಬರುತ್ತೆ. ಓಕೆ, ಅದು ಪಾಪ ಅಂತ ಹೇಳಿ ನಮ್ಗೆ ಅರ್ಥ ಆಯ್ತಾ? ಇವಾಗವರೆಗೂ ಯಾವ್ದ್ಯಾವ್ದು ಪಾಪ ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ವಿ ಅಂತ ಒಂದ್ಸರಿ ಹೇಳ್ತೀರಾ? ನಂಬಿಕೆ ಇಲ್ಲದ್ದು ಪಾಪ, ಹ್ಮ್ ಒಳ್ಳೆದನ್ನು ಮಾಡಬೇಕೆಂದು ಮಾಡದೇ ಇರುವಂತದ್ದು ಪಾಪ, ಅಧರ್ಮ ಮಾಡುವ ಹ್ಮ್ ನೀತಿಗೆ ವಿರುದ್ಧ ಪಾಪ. 4 ವಿಚಾರಗಳನ್ನ ನೋಡ್ಕೊಳ್ಳೋದು ಇವಾಗವರೆಗೂ. ಹೌದಾ? ಇದಿಷ್ಟು ಸಹ ಪಾಪಗಳು ಅಂತ ಹೇಳಿ. ಇನ್ನೊಂದು 4 ವಿಚಾರ ಇದೆ, ಅದರ ಬೇಗ ಬೇಗ ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ವಚನ ಓದಿ ಮುಂದೆ ಹೊರಟೋಗೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ. 1:15. ಆಮೇಲೆ ಆಮೇಲೆ ಆಸೆಯು ಬಸುರಾಗಿ ಪಾಪವನ್ನು ಇರುತ್ತದೆ, ಹ್ಮ್ ಮರಣವನ್ನು ಹಡೆಯುತ್ತದೆ. ಏನ್ ಅರ್ಥ ಆಯ್ತು ನಮ್ಗೆ ಇದ್ರಲ್ಲಿ? ಯಾವ್ದೂ ಪಾಪ ಅಂತೆ, ಯಾವ್ದು ಪಾಪ ಮಾಡಿಸದಂತೆ ನಮ್ಮ ಕೈಯಲ್ಲಿ. ಆಮೇಲೆ ಆಸೆಯು ಬಸರಾಗಿ ಪಾಪವನ್ನು ಹೆರುತ್ತದೆ. ಆಸೆಯು ಬಸರಾಗಿ ಪಾಪವನ್ನು ಹೆರುತ್ತದೆ ಅಂದ್ರೆ ಆಸೆ ಪಟ್ರೆ ಏನಾಗತ್ತಂತೆ? ಪಾಪ ಮಾಡಿಸುತ್ತಂತೆ. ಹೌದಾ? ಅದೇ ಅಲ್ವಾ ಮಾತಿಗಿರುವಂತ ಅರ್ಥ. ನಾವು ಆಸೆ ಪಟ್ರೆ ಆಟೋಮ್ಯಾಟಿಕ್ ಆಗಿ ಏನಾಗತ್ತಂತೆ? ಆಸೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ. ಅಂದ್ರೆ ಆಸೆ ಆದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಏನು? ನೆಕ್ಸ್ಟ್ ಸ್ಟೆಪ್ ಏನು? ಪಾಪ. ಆಸೆ ಫಸ್ಟ್ ಸ್ಟೆಪ್ ಆದ್ರೆ ಪಾಪ ಸೆಕೆಂಡ್ ಸ್ಟೆಪ್. ಆಸೆ ಪಾಪ ಮಾಡಿಸುತ್ತೆ ಹಾಗಿದ್ರೆ? ಹೌದು. ಹಾಗಾದ್ರೆ ಆಸೆ ಅನ್ನುವಂತಹದ್ದು ಖಚಿತವಾಗಿ ಹಿಂದೆ ಪಾಪವನ್ನ ಇಟ್ಕೊಂಡಿರುತ್ತೆ. ನಿಜ. ಇನ್ನ ಆಸೆ ದುರಾಸೆ ಎಲ್ಲ ಈ ಗುಣಗಳೆಲ್ಲ ಇದೆ ಅಂತ ಅನ್ಕೊಳ್ರಿ, ಆಟೋಮ್ಯಾಟಿಕ್ ಆಗಿ ಪಾಪನ ಅದು. ಹೌದು, ಯಾಕೆಂದ್ರೆ ಖಚಿತವಾಗಿ ಅದಿದ್ರೆ ಪಾಪ ಮಾಡಿಸುತ್ತಲ್ವಾ, ಅದಿದ್ರೆ ಹಿಂದೆನೆ ಪಾಪ ಮಾಡಿಸುತ್ತಲ್ವಾ ನಮ್ಮ ಕೈಯಲ್ಲಿ. ಹೌದಾ? ದೇವ್ರು ಇದನ್ನೂ ಪಾಪ ಅಂತ ಹೇಳಿ ಎಣಿಸ್ತಾರ? ನಿಜ. ಆಸೆಯನ್ನು ದೇವ್ರು ಪಾಪ ಅಂತ ಹೇಳಿ ಎಣಿಸ್ತಾರ? ಸಾಕಷ್ಟು ಜನರಿಗೆ ಸಾಕಷ್ಟು ಆಸೆಗಳಿರುತ್ತೆ. ಇದನ್ ಮಾಡ್ಬೇಕು, ಅದನ್ ಮಾಡ್ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು. ದೇವ್ರು ಏನಂತ ಎಣಿಸ್ತಾರೆ? ಹ ಈ ಲೋಕದಲ್ಲಿ ನೀವ್ ಯಾರ ಹತ್ರನಾದ್ರೂ ಬ್ರದರ್ ಹಿಂಗ್ ಮಾಡ್ಬಿಡ್ಬೇಕು, ನಮ್ಗೆ 1-2-3 ಬಿಲ್ಡಿಂಗ್ ತಗೊಂಡ್ಬಿಡ್ಬೇಕು, 1-4-5 ಕಾರ್ ತಗೊಂಡ್ಬಿಡ್ಬೇಕು ಅಂತ ಹೇಳಿ ಹೇಳ್ತಿದ್ರೆ ಭುಜ ತಟ್ತಾರ ಅವ್ರು. ಅಬ್ಬಾ ಈ ತರ ಇರ್ಬೇಕು ಇದ್ರೆ, ಈ ವ್ಯಕ್ತಿಗೆ ಜೀವನದ ಮೇಲೆ ಸಾಕಷ್ಟು ಆಸಕ್ತಿ ಇದೆ ಅಂತ ಹೇಳಿ ಭುಜ ತಟ್ತಾರೆ. ಈ ವ್ಯಕ್ತಿ ಬುದ್ಧಿವಂತ ಅಂತಾರೆ ಈ ಲೋಕದ ಜನ. ದೇವ್ರೇನಂತಿದ್ದಾರೆ? ನೀನೇ ಪಾಪಿ, ಯಾಕೆಂದ್ರೆ ಇಲ್ಲದೆ ಇರುವಂತ ಆಸೆಗಳೆಲ್ಲ ನಿನಗೆ ಇದೆ ಅಂತ ಹೇಳಿ ಪರಿಗಣಿಸಿ ನೀನೇ ಪಾಪಿ ಅಂತ ಹೇಳಿ ಎಣಿಸ್ತಾರಂತೆ. ಹೌದಾ? ದೇವರು ಎಣಿಸುವುದಕ್ಕೂ ಮನುಷ್ಯರು ಎಣಿಸುವುದಕ್ಕೂ ಆ ವ್ಯತ್ಯಾಸ ನಮ್ಗೆ ಅರ್ಥ ಆಗ್ತಿದ್ಯಾ? ಮನುಷ್ಯರು ನಮ್ಮನ್ನ ಬುದ್ಧಿವಂತ ಅಂದ್ರು ಆಸೆ ಪಟ್ಟಿದ್ದಕ್ಕೆ, ಮನುಷ್ಯರು ನಮ್ಮನ್ನ ಶ್ರೇಷ್ಠರು ಅಂತ ಹೇಳಿದ್ರು, ಮನುಷ್ಯರು ನಮ್ಮನ್ನ ಮುಂದಾಲೋಚಕರು ಅಂದ್ರು ಆಸೆಯನ್ನ ಅವ್ರ ಮುಂದೆ ಹೇಳ್ಕೊಂಡಿದ್ದಕ್ಕೆ. ನೀವು ದೇವರ ಮುಂದೆ ನಿಮ್ಮ ಆಸೆಯನ್ನ ಹೇಳ್ಕೊಳ್ಳದೆ ಹೋದ್ರು, ನಿಮ್ ಮನಸ್ಸಲ್ಲಿರುವಂತ ಆಸೆಯನ್ನು ನೋಡುವಂತಹ ದೇವ್ರು ನಿಮ್ಮನ್ನ ಪಾಪ ಅಂತ ಹೇಳಿ, ಪಾಪಿ ಅಂತ ಹೇಳಿ ಅನಿಸ್ತಾರಂತೆ. ಯಾವಾಗ ಆಸೆಗಳು ದುರಾಸೆಗಳು ಇವೆಲ್ಲ ನಮ್ಮ ಮನಸ್ಸಲ್ಲಿದ್ದಾಗ, ಯಾಕಂದ್ರೆ ಆಟೋಮ್ಯಾಟಿಕ್ ಆಗಿ ಅದಿದ್ರೆ ಪಾಪ ಮಾಡ್ಸತ್ತೆ ನಮ್ಮ ಕೈಯಲ್ಲಿ. ನೆಕ್ಸ್ಟ್ ಸ್ಟೇಜೇ ಪಾಪ. ಆಸೆ ಪಟ್ರೆ ಖಚಿತವಾಗಿ ಪಾಪ ಮಾಡ್ತೇವೆ. ಹೌದಾ? ಇನ್ನು ದುರಾಸೆ ಅನ್ನುವಂತ ಗುಣ ಇದೆ ಅಂತ ಅನ್ಕೊಳ್ಳಿ. ಆಸೆ ಅನ್ನುವಂತಹದ್ದೇ ಬಸರಾಗಿ ಪಾಪವನ್ನ ಹೇರುತ್ತೆ ಅಂದ್ರೆ ಈ ದುರಾಸೆ ಇನ್ನೂ ಏನೇನ್ ಮಾಡಿಸ್ಬೋದು. ಹೌದಾ? ಸಾಕಷ್ಟು ಸಾರಿ ನಾವು ಮಾತಾಡ್ಕೊಂಡಿದ್ದೀವಿ, ದುರಾಸೆ ಅನ್ನುವಂತ ಸೆಪರೇಟ್ ಸಂದೇಶವನ್ನೇ ಮಾತಾಡ್ಕೊಂಡಿದ್ದೀವಿ.
ಆದ್ರೆ ಈ ಸಂದೇಶದ ನಿಮಿತ್ತ ಅರ್ಥ ಮಾಡ್ಕೊಳ್ಳಿ, ಆಸೆ ಬಸುರಾಗಿ ಪಾಪವನ್ನು ಹೇರುತ್ತದೆ. ಹಾಗಾದ್ರೆ ಆಸೆ ಪಡುವಂತಹದ್ದು ಪಾಪವನ್ನೇನ? ಖಚಿತವಾಗಿ. ನೀವು ಖಚಿತವಾಗಿ ಆಸೆ ಪಟ್ರೆ ಪಾಪ ಅನ್ನುವಂತಹದ್ದು ಅದ್ರ ಹಿಂದೆನೆ ಕಾದಿರತ್ತೆ. ನನಗಿಲ್ವೇ, ಇನ್ನೊಂದನ್ನ ನೋಡಿ, ಇನ್ನೊಂದು ಯಾವ್ದೋ ಬಿಲ್ಡಿಂಗ್ ಅನ್ನ, ಇನ್ನೊಬ್ಬರಿಗಿರುವಂತಹ ಆಸ್ತಿಯನ್ನ ನೋಡಿ, ಇದ್ ನನಗಿಲ್ವೇ, ಇದ್ ನನ್ನ ಹತ್ರನೂ ಇದ್ರೆ ಚೆನ್ನಾಗಿರ್ತಿತ್ತಲ್ವಾ, ಇವೆಲ್ಲ ಪಾಪ ಮಾಡಿಸುವಂತಹ ಕೃತ್ಯಗಳೇ. ದೇವರು ಇದೆಲ್ಲವನ್ನ ಪಾಪ ಅಂತಾನೇ ಎಣಿಸ್ತಾರೆ. ಯಾಕೇನೋ ಭಕ್ತರನ್ನ ನೋಡಿ ಅನ್ಕೊಳ್ಳೋದಿಲ್ಲ, ಅಯ್ಯೋ ಒಬ್ಬನಿಗಿದ್ದಂತ ಭಕ್ತಿ ನನಗಿಲ್ವೇ ಅಂತ ಅನ್ಕೊಳ್ಳೋದಿಲ್ಲ. ಅಲ್ಲ ಆಸೆ ಪಡೋದಿಲ್ಲ ನಾವು. ಆಸೆ ಪಡುವಂತಹದೆಲ್ಲ ಎಲ್ಲಿ? ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಲ್ಲಿ. ಅದಕ್ಕೋಸ್ಕರನೇ ಇದು ಪಾಪ ಅಂತ ಹೇಳಿ ಹೇಳ್ತಿರುವಂತಹದ್ದು ದೇವರು. ನೀವ್ ಎಲ್ಲ ಆಸೆ ಪಡ್ಬೇಕು ಅಲ್ಲ ಆಸೆ ಪಡ್ತಿಲ್ಲ, ಎಲ್ಲ ಆಸೆ ಪಡಬಾರ್ದು ಅಲ್ಲ ಆಸೆ ಪಡ್ತೀವಿ. ಹೌದಾ? ಇದು ಸಹ ಪಾಪವೇ ದೇವರ ದೃಷ್ಟಿಯಲ್ಲಿ. ನೆಕ್ಸ್ಟ್, ಯೋಹಾನನ ಮೊದಲನೇ ಪತ್ರಿಕೆ, ಯೋಹಾನನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ, 3:9. ದೇವರಿಂದ ದೇವರಿಂದ ಹುಟ್ಟಿದವನು ಪಾಪ ಮಾಡುವನು, ದೇವರ ಜೀವವು ಆತನಲ್ಲಿ ಕರೆಕ್ಟ್ ಓದಪ್ಪ ಅದನ್ನ ನೆಲೆಗೊಂಡನು. ಇನ್ನೊಂದ್ಸರಿ. ದೇವರಿಂದ ದೇವರಿಂದ ಹುಟ್ಟಿದವನು correct ಆಗಿ ಪಾಪ ಏನು? ಮಾಡುವುದಿಲ್ಲ, ಏಕೆಂದರೆ ದೇವರ ಸ್ವಭಾವವು ಅವನಲ್ಲಿ ನೆಲೆಗೊಂಡಿದೆ. ಅವನು ದೇವರಿಂದ ಹುಟ್ಟಿದ ಹೌದಾ? ಕಾರಣ ಪಾಪ ಮಾಡಲಾರನು. ಹ್ಮ್ ದೇವರಿಂದ ಹುಟ್ಟಿದವರು ಪಾಪ ಮಾಡರು. ಅದನ್ನೇ ನಾವು ಓದ್ಕೊಂಡ್ವಲ್ವಾ? ಆದ್ರೆ ಪಾಪ ಮಾಡೋದಿಲ್ಲ. ಆದ್ರೆ ದೇವರಿಂದ ಹುಟ್ಟಿದವರಿಗೆ ಯಾವ್ಯಾವ ಗುಣ ಇರುತ್ತಂತೆ ಕೆಳಗಡೆ ಬರ್ಸಿದಾರೆ ಅದೇ ಮಾತನ್ನ. 11ನೇ ವಚನವನ್ನ ಓದೋಣ. ನಾವು ಅದೇ ಒಬ್ಬರನ್ನು ಅಧ್ಯಾಯ. ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದಲೂ ಕೇಳಿದ ವಾಕ್ಯವಾಗಿದೆ. ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಸಾಕು ಸಾಕು ಪ್ರಿಯರೇ, ಏನ್ ಅರ್ಥ ಆಯ್ತು ನಮ್ಗೆ ಇದರಲ್ಲಿ? ದೇವರಿಂದ ಹುಟ್ಟಿದವರು ಪಾಪ ಮಾಡೋದಿಲ್ವಂತೆ. ಹಾಗಾದ್ರೆ ದೇವರಿಂದ ಹುಟ್ಟಿದವರು ಯಾರು ಅಂತ ಹೇಳಿ ಕೇಳಿದ್ರೆ, ಸಹೋದರರನ್ನ ಪ್ರೀತಿಸುವವರು ದೇವರಿಂದ ಹುಟ್ಟಿದವರು. ಈ ವಚನದ ಪ್ರಕಾರ ನೀವು ಅಲ್ಲಿ ಓದಿದ್ರೆ ಆ 3 ವಚನಗಳನ್ನ ಸೇರಿಸಿ ಅಲ್ಲಿರುವಂತ ಸಾರಾಂಶ ಅದೇ. ಸಹೋದರರನ್ನ ಪ್ರೀತಿಸುವಂತವರು, ಪ್ರೀತಿಯನ್ನ ತೋರಿಸುವಂತವರು, ಇವರು ದೇವರಿಂದ ಹುಟ್ಟಿದವರು. ಹಾಗಾದ್ರೆ ಸಹೋದರರನ್ನ ದ್ವೇಷಿಸುವಂತಹವರು ದೇವರಿಂದ ಹುಟ್ಟಿದವರಲ್ಲ. ದೇವರಿಂದ ಹುಟ್ಟಿದವರಲ್ಲ ಅಂತ ಹೇಳಿದ್ರೆ ಇವ್ರು ಏನ್ ಮಾಡ್ತಾರೆ? ಪಾಪ ಮಾಡ್ತಾರೆ. ಇನ್ನೊಂದ್ಸರಿ ಓದೋಣ, ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ 10ನೇ ವರ್ಷದಿಂದ ಓದ್ತಿದ್ರಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇವರು ದೇವರ ಮಕ್ಕಳೆಂಬುದು, ಅವನು ಸೈತಾನನ ಮಕ್ಕಳೆಂಬುದು ಇದರಿಂದ ವ್ಯಕ್ತವಾಗುತ್ತದೆ. ನೀತಿಯನ್ನು ಅನುಸರಿಸದವನು, ತನ್ನ ಸಹೋದರರನ್ನು ಪ್ರೀತಿಸದವರು ದೇವರಿಂದ ಹುಟ್ಟಿದವರಲ್ಲ. ಯಾರಂತೆ? ದೇವರಿಂದ ಹುಟ್ಟಿದವರಲ್ಲ. ಯಾರು ದೇವರಿಂದ ಹುಟ್ಟಿಲ್ಲ? ಸಹೋದರರನ್ನ ಪ್ರೀತಿಸದವರು. ಸಹೋದರರನ್ನ ಪ್ರೀತಿಸದವರು ಇವರು ದೇವರಿಂದ ಹುಟ್ಟಿಲ್ವಾ? ಇಲ್ಲ. ಹಾಗಾದ್ರೆ ಯಾರು ಪಾಪ ಮಾಡದೇ ಇರುವಂತಹದ್ದು ಯಾರು ಅಂತ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಓದಿದ್ವಿ. ದೇವರಿಂದ ಹುಟ್ಟಿದವನು ಪಾಪ ಮಾಡನು. ದೇವರಿಂದ ಹುಟ್ಟಿದವರು ಪಾಪ ಮಾಡರು. ಹಾಗಾದ್ರೆ ದೇವರಿಂದ ಹುಟ್ಟಿದವರು ಪಾಪಿಗಳು ಅಂತ ಹೇಳಿ ಎಣಿಸಲ್ಪಡೋದಿಲ್ಲ. ಇವ್ರು ಯಾರು? ದೇವರಿಂದ ಹುಟ್ಟಿದವರು ಯಾರು? ಬೇಗ ಹೇಳ್ಬೇಕು ಪಟ್ ಅಂತ. ದೇವರಿಂದ ಹುಟ್ಟಿದವರು ಯಾರು? ಸಹೋದರರನ್ನ ಪ್ರೀತಿ ಮಾಡುವಂತವರು. ದೇವರಿಂದ ಹುಟ್ಟದೇ ಇರುವಂತವ್ರು ಯಾರು? ಸಹೋದರರನ್ನು ದ್ವೇಷಿಸುವವರು. ಸಹೋದರರನ್ನ ದ್ವೇಷಿಸುವಂತವ್ರು. ಯಾರು ಪಾಪ ಮಾಡ್ತಾರೆ, ಯಾರು ಪಾಪ ಮಾಡೋದಿಲ್ಲ ಅಂತ ಇಲ್ಲಿ ಬರ್ಸಿದ್ದಾರೆ? ದೇವರಿಂದ ದೇವರಿಂದ ಹುಟ್ಟಿದವರು. ಹೌದಲ್ವಾ? ಹಾಗಾದ್ರೆ ಈ ಮಾತಿಗೆ ಅರ್ಥ ಏನು? ಡೈರೆಕ್ಟ್ ಆಗಿ ಸಂದೇಶದ ಅರ್ಥದಲ್ಲಿ ಹೇಳ್ಬೇಕು ಅಂದ್ರೆ, ಯಾರು ಸಹೋದರರನ್ನ ಪ್ರೀತಿಸುವುದಿಲ್ವೋ ಇವರು ಪಾಪಿಗಳು. ಯಾರು ಸಹೋದರನ ದ್ವೇಷಿಸ್ತಾರೋ ಇವರು ಪಾಪಿಗಳು. ಯಾರು ಸಹೋದರನ ಪ್ರೀತಿ ಮಾಡ್ತಾರೋ ಇವರು ನೀತಿವಂತರು. ಇದು ಈ ವಚನದ ಪ್ರಕಾರ ನಾವು ಅರ್ಥ ಮಾಡ್ಕೊಂಡಿರುವಂತ ಸಾರಾಂಶ. ಹೌದಾ? ಅರ್ಥ ಆಯ್ತಾ ನಮಗೆ? ನಿಮ್ ಸಹೋದರರನ್ನ ಯಾವತ್ತಾದ್ರೂ ಹೇಟ್ ಮಾಡಿದ್ರೆ, ಯಾವತ್ತಾದ್ರೂ ತಪ್ಪಾದ ಅಭಿಪ್ರಾಯಗಳನ್ನ, ತಪ್ಪಾದ ಮನೋಭಾವಗಳನ್ನ ಅವ್ರ ಮೇಲೆ ಹೊಂದ್ಕೊಂಡಿದ್ರೆ, ನಾವು ದೇವರ ದೃಷ್ಟಿಯಲ್ಲಿ ಪಾಪಿಗಳು. ಅದು ನಿಮ್ಮ ಮನಸ್ಸಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಿರುವುದಿಲ್ಲ. ನಿಮ್ಮ ಮನಸ್ಸಿಗೆ ಮಾತ್ರ ಗೊತ್ತು. ಆ ಸಹೋದರನನ್ನ ನೀವು ಹೇಟ್ ಮಾಡ್ತಿದ್ದೀರಾ ಅಂತ ನಿಮ್ ಮನಸ್ಸಿಗೆ ಮಾತ್ರ ಗೊತ್ತು. ಈ ಲೋಕದಲ್ಲಿ ಯಾರು ನಮಗೆ ಶಿಕ್ಷೆ ಕೊಡೋದಿಲ್ಲ ಅದರ ನಿಮಿತ್ತವಾಗಿ. ಅದರ ದೇವರ ದೃಷ್ಟಿಯಲ್ಲಿ ಖಚಿತವಾಗಿ ನಾವು ಪಾಪಿಗಳು. ಏನಕ್ಕೋಸ್ಕರ ಬೇಗ ಕ್ಷಮಿಸ್ಬೇಕು, ಏನಕ್ಕೋಸ್ಕರ ಬೇಗ ಇನ್ನೊಬ್ಬರನ್ನ ಕ್ಷಮಿಸ್ಬಿಡ್ಬೇಕು, ಇನ್ನೊಬ್ಬರ ಜೊತೆ ಮತ್ತೆ ಸ್ನೇಹ ಸಂಬಂಧ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಏನಕ್ಕೋಸ್ಕರ ಅಷ್ಟು ಸಾರಿ ನಾವು ಸತ್ಯವೇದದಲ್ಲಿ ಬೇರೆ ಬೇರೆ ಸಂದೇಶಗಳ ಮೂಲಕ ನೋಡಿದೀವಿ ಅಂತ ಹೇಳಿದ್ರೆ ಇದಕ್ಕೋಸ್ಕರನೇ. ದ್ವೇಷ ಇಟ್ಕೊಂಡಿದೀವಿ ಮನ್ಸಲ್ಲಿ ಅಂತ ಅನ್ಕೊಡಿ. ಹಾಗೆ ಮತ್ತೆ ದ್ವೇಷ, ಕಲಹಗಳನ್ನ, ಗಲಭೆಗಳನ್ನ ಇಟ್ಕೊಂಡಿದೀವಿ ಅಂತ ಅನ್ಕೊಡಿ. ಖಚಿತವಾಗಿ ಅದು ಪಾಪ ಅಂತ ಹೇಳಿ ಎಣಿಸ್ತಾರೆ ದೇವರು. ನಮ್ ಮನಸ್ಸಿನಲ್ಲೂ ಸಹ ಕೆಟ್ಟದ್ದಾಗಿ ಊಹೆ ಬರ್ಲಿಕ್ಕೂ ಚಾನ್ಸ್ ಕೊಟ್ಟಿರೋ ದೇವರು. ಸಹೋದರರ ಬಗ್ಗೆ ಕೆಟ್ಟದ್ದಾಗಿ ಊಹೆ ಬರ್ಲಿಕ್ಕೂ ಸಹ ದೇವರು ಚಾಯ್ಸ್ ಅನ್ನ ನಮಗ್ ಕೊಟ್ಟಿಲ್ಲ. ಹೌದಾ? ಅದರ ಪಾಪ ಅಂತ ಹೇಳಿ ಎಣಿಸ್ತಾರಂತೆ ದೇವರು. ನಮಗ್ ಅರ್ಥ ಆಯ್ತಾ? ಯಾವ್ದ್ಯಾವ್ದು ಪಾಪಗಳು?
ದ್ವೇಷಿಸುವಂತಹದ್ದು, ಸಹೋದರನನ್ನ ದ್ವೇಷಿಸುವಂತಹದ್ದು ಪಾಪನ, ನೆರೆಯವನನ್ನ ದ್ವೇಷಿಸುವಂತಹದ್ದು ಪಾಪನ. ಹೌದು, ಇದಿಷ್ಟೂ ಸಹ ಪಾಪ ದೇವರ ದೃಷ್ಟಿಯಲ್ಲಿ. ಈ ಲೋಕದ ದೃಷ್ಟಿಯಲ್ಲಿ ಇದು ಯಾವುದೂ ಸಹ ಪಾಪ ಅಲ್ಲ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಈ ಲೋಕದ ಜನ. ನಿಜನ? ಹ ಇದ್ರ ಜೊತೆ ಇನ್ನೊಂದು ಸಹ ಬರ್ಕೊಳ್ಳಿ, ತಂದೆ ತಾಯಂದಿರಿಗೆ ವಿಧೇಯರಾಗದೇ ಇರುವಂತಹದ್ದು ಪಾಪ. ಆ ವಚನಗಳು ನಮ್ಮೆಲ್ಲರಿಗೂ ಸಾಕಷ್ಟು ಗೊತ್ತಲ್ವಾ ಅದರ ಬಗ್ಗೆ. ಅದು ಸಹ ಇದರ ಜೊತೆಯಲ್ಲಿ ಬರ್ಕೊಳ್ಳಿ. ಏನೇನ್ ಅರ್ಥ ಆಯ್ತು ನಮ್ಗೆ ಈ ಸಂದೇಶದಲ್ಲಿ? ಹ್ಮ್ ಈ ಲೋಕದ ದೃಷ್ಟಿಯಲ್ಲಿ ಹಲವಾರು ವಿಚಾರಗಳು ಪಾಪ ಅಲ್ಲ, ಆದ್ರೆ ದೇವರ ದೃಷ್ಟಿಯಲ್ಲಿ ಇವೆಲ್ಲವೂ ಸಹ ಪಾಪಗಳೇ. ನಾವ್ ಒಂದು ವೇಳೆ ಮಾಯೆಯಲ್ಲಿದ್ದು ನಾವೇನು ತಪ್ಪು ಮಾಡ್ತಿಲ್ಲ, ನಾವ್ ಯಾರ ತಂಟೆಗೂ ಹೋಗ್ತಿಲ್ಲ, ನಾವ್ ಯಾರ ಜೊತೆಗೂ ಜಗಳಕ್ಕೆ ಹೋಗ್ತಿಲ್ಲ, ನಾವ್ ಕೆಟ್ಟವ್ರ ಜೊತೆ ಸೇರ್ತಿಲ್ಲ, ನನ್ಗೆ ಕುಡಿತದ ಅಭ್ಯಾಸ ಇಲ್ಲ, ನನ್ನ ಬಾಯಲ್ಲಿ ಕೆಟ್ಟ ಮಾತು ಬರುವುದಿಲ್ಲ, ನಾನ್ ಮಾಡುವಂತಹದೆಲ್ಲ ನೀತಿ ಕೃತ್ಯಗಳೇ, ವಾರಕ್ಕೆ 2 ಸರಿ ಉಪವಾಸ ಮಾಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ, ಸಭೆಗೆ ಬರ್ತೀನಿ, ಕಾಣಿಕೆ ಕೊಡ್ತೀನಿ, ನನ್ನನ್ನ ಬಿಟ್ಟು ಇನ್ಯಾರು ನೀತಿವಂತ ಇದ್ದಾರೆ ಅಂತ ಹೇಳಿ ನೀವ್ ಅನ್ಕೊಂಡ್ರೆ ನೀವು ನಿಮಗೆ ಮಾಡ್ಕೊಡುವಂತಹ ಅತಿ ದೊಡ್ಡ ಮೋಸ ಅಂದ್ರೆ ಅದೇ. ಯಾಕೆ? ಅಷ್ಟು ಮಾತ್ರ ಮಾಡಿದ್ರೆ ಸಾಕಾಗೋದಿಲ್ಲ, ಇನ್ನೂ ಮಾಡ್ಬೇಕಾಗಿರುವಂತ ಕೆಲಸಗಳಿದೆ. ನಾವ್ ಇದರಲ್ಲಿ ತಪ್ಪಿದ್ರೂ ಸಹ ನಾವು ಪಾಪಿಗಳು. ಅದಕ್ಕೋಸ್ಕರ ಸತ್ಯವೇದ ಅರ್ಥ ಮಾಡ್ಕೊಳ್ಳುವಂತಹದ್ದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಸತ್ಯವೇದ ನೀವು ಓದುವಂತಹದ್ದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಇತರ ವಿಚಾರಗಳೆಲ್ಲ ನಿಮ್ಮ ಕಣ್ಣಿಗೆ ಬೀಳ್ತಾ ಇರುತ್ತೆ. ಹೌದಾ? ನಿಮಗೆ ಅರ್ಥ ಆಗ್ತಿರುತ್ತೆ. ಹೌದಾ, ಹಾಗಾದ್ರೆ ಇದೂ ಪಾಪನ, ಇದನ್ನು ನಾನು ಮಾಡೋ ಹಂಗಿಲ್ವಾ? ಆಸೆ ಜಾಸ್ತಿ ಪಡುವಂತಹದ್ದು ಪಾಪನ, ಹಾಗಾದ್ರೆ ಇದನ್ನ ಮಾಡುವಂತಹದ್ದು ಪಾಪನ, ಮತ್ತೆ ಒಳ್ಳೇದ್ ಗೊತ್ತಿದ್ದೆ ಅದನ್ನ ಇನ್ನೊಬ್ಬರಿಗೆ ಹೇಳದೇ ಇರುವಂತಹದ್ದು ಪಾಪನ, ಹಾಗಾದ್ರೆ ಅಧರ್ಮ ಮಾಡುವಂತಹ ಪಾಪನ, ನಂಬಿಕೆ ಕಡಿಮೆ ಆದ್ರೆ ಅದು ಪಾಪನ. ಅವಾಗೆಲ್ಲ ನಿಮಗೆ ಇದೆಲ್ಲ ಗೊತ್ತಾಗ್ತಿರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಸತ್ಯವೇದ ಚೆನ್ನಾಗಿ ಓದ್ಬೇಕು. ನಾನು ಹೇಳಿದ್ನಲ್ವಾ ಆಗ್ಲೇ, ದೇವ್ರ ಮುಂದೆ ನಿಂತ್ರೆ, ತಂದೆ ನನಗೆ ಇದು ಗೊತ್ತೇ ಇರ್ಲಿಲ್ಲ ತಂದೆ ಪಾಪ ಅಂತ ನೀನ್ ಮೊದ್ಲೇ ಹೇಳತ್ತಾನೆ ಅಂತ ದೇವ್ರ ಮುಂದೆ ಹೇಳಿದ್ರೆ ಅವ್ರು ಹೇಳ್ತಾರ ಅವಾಗ ಏನಂತ, ನಿನ್ ಕೈಯಲ್ಲಿ ಒಂದು ಗ್ರಂಥ ಕೊಟ್ಟಿದ್ನಲ್ವಾ, ಆ ಗ್ರಂಥದಲ್ಲಿ ಬರ್ಸಿದ್ದೆ, ನೀನ್ ಓದಿಲ್ವಾ? ನೀನು ಓದಿಲ್ಲ ಅಂತ ಹೇಳಿದ್ರೆ ಅದು ನನ್ ತಪ್ಪಲ್ಲ. ನಾನಂತೂ ನೀನ್ ಹುಟ್ಟೋದಕ್ಕಿಂತ ಮುಂಚೆ 2000 ವರ್ಷಗಳ ಹಿಂದೆ ಬರ್ಸಿ ಕೊಟ್ಟಿದ್ದೀನಿ ಈ ಲೋಕಕ್ಕೆ. ನೀನ್ ಯಾವಾಗ ಹುಟ್ಟಿತು? 2000 ಇಸ್ವಿಯಲ್ಲಿ ಹುಟ್ಟಿದೀವಿ ಅಂತ ಅನ್ಕೊಳ್ಳಿ. ಅವಾಗ ಹುಟ್ಟಿದ್ಯಲ್ವಾ, ಅದಕ್ಕಿಂತ 2000 ವರ್ಷಗಳ ಹಿಂದೆ ಬರ್ಸಿ ಕೊಟ್ಟಿದ್ದೀನಿ ಯಾವ್ದು ತಪ್ಪು ಯಾವ್ದು ತಪ್ಪಲ್ಲ ಅಂತ. ನೀನು ಓದ್ತಾ? ಯಾಕೋದಿಲ್ಲ? ಯಾಕೋದಿಲ್ಲ? ನಿನಗ್ ಕೊಟ್ಟಿರುವಂತ ಆಜ್ಞೆಗಳಲ್ಲಿ ಅದು ಒಂದಲ್ವಾ? ನೀನ್ ಧರ್ಮಶಾಸ್ತ್ರವನ್ನು ಪ್ರೀತಿಸ್ಬೇಕು, ದೇವರ ಆಜ್ಞೆಗಳನ್ನ ಪ್ರೀತಿಸ್ಬೇಕು ಅನ್ನುವಂತಹದ್ದು ಒಂದು ಆಜ್ಞೆ ಅಲ್ವಾ? ನೀನ್ ಯಾಕೆ ಆಜ್ಞೆನ ಪಾಲಿಸಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಬೇಕಾ ನಮ್ಗದು? ಹ್ಮ್ ಅವಾಗ ತಿಳ್ಕೊಂಡು ಏನಾದ್ರು ಉಪಯೋಗ ಇದೆಯಾ? ಯಾವ್ದು ತಪ್ಪು ಯಾವ್ದು ತಪ್ಪಲ್ಲ ಅಂತ ಹೇಳಿ ಅವಾಗ ತಿಳ್ಕೊಂಡು ಏನಾದ್ರು ಉಪಯೋಗ ಇದೆಯಾ? ಇಲ್ಲ ಅಲ್ವಾ? ಇವತ್ತು ಇಲ್ಲ ಅರ್ಥ ಅಣ್ಣ. ಮಾಡ್ಕೊಂಡಿದೀವಿ. ಈ ತರ ವಿಚಾರಗಳನ್ನ ನೀವೇ ಸತ್ಯವೇದದಿಂದ ಓದಿ ತೆಗಿಬೇಕು. ಹೌದಾ? ನೀವು ಸತ್ಯವೇದ ಓದ್ಲಿಕ್ಕೆ ಶುರು ಮಾಡಿದ್ರೆ ಸಾಕು, ಸಾಕಷ್ಟು ವಿಚಾರಗಳನ್ನ ದೇವರು ನಿಮಗೆ ತಿಳಿಸ್ತಾ 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 ಹೋಗ್ತಾರೆ. ಅದಕ್ಕೆ ಪ್ರಪ್ರಥಮವಾಗಿ ಸತ್ಯವೇದ ಓದ್ಬೇಕು. ಓಕೆ, ಯಾವ್ದು ತಪ್ಪಲ್ಲ ಯಾವ್ದು ತಪ್ಪು ಅಂತ ಹೇಳಿ ಅರ್ಥ ಆಯ್ತಾ? ಈ ಲೋಕದ ಜನ ಹೇಗೆ ಯೋಚನೆ ಮಾಡ್ತಾರೋ ಆ ರೀತಿಯಾಗಿ ಯೋಚನೆ ಮಾಡುವಂತವರಲ್ಲ ಕ್ರೈಸ್ತರು. ನಾವು ಅವರಿಂದ ಬೇರ್ಪಟ್ಟಿದ್ದೀವಿ. ನಮಗೆ ಸಪರೇಟ್ ಆಗಿರುವಂತಹ ಕಾನೂನನ್ನ ಕೊಟ್ಟಿದ್ದಾರೆ ದೇವರು. ಅವರಿಗೆ ಇಷ್ಟು ಮಾತ್ರ ತಪ್ಪು, ಇಷ್ಟನ್ನ ಮಾಡಿದ್ರೆ ಮಾತ್ರ ತಪ್ಪು, ನಮಗ್ ಅಷ್ಟು ಮಾಡಿದ್ರು ತಪ್ಪೇ. ಅದು ದೇವರು ನಮಗ್ ಕೊಟ್ಟಿರುವಂತ ಕಾನೂನು. ನೆನ್ಪಿಟ್ಕೊಡಿರ್ತೀವ, ಹುಷಾರಾಗಿರ್ತೀವ, ಈ ವಿಚಾರಗಳನ್ನು ಬಿತ್ತಾ ಇಲ್ಲ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ಪಾಪ ಯಾವುದು ಪಾಪ ಅಲ್ಲದೆ ಇರುವಂತಹ ವಿಚಾರಗಳು ಯಾವುದು ಅಂತ ಹೇಳಿ ಸ್ಪಷ್ಟವಾಗಿ ಡೀಟೇಲ್ ಮಾಡಿದಿರೋದು ನನಗೆ ಕೊಟ್ಟಿರುವಂತಹ ಈ ಗ್ರಂಥಗಳು. ಅದನ್ನ ಓದಿ ಅರ್ಥ ಮಾಡಿಕೊಳ್ಳದೆ ಇರುವಂತಹದ್ದು, ಗ್ರಹಿಸದೇ ಇರುವಂತಹದ್ದು ನಾವು ಮಾಡಿರುವಂತಹ ತಪ್ಪು. ಈಗ ನಾವು ನೋಡಿರುವಂತಹ ವಿಚಾರಗಳನ್ನೆಲ್ಲ ನಡೆಸಿದ್ರೂ ಸಹ ಈ ಲೋಕದಲ್ಲಿ ಯಾವ ದೇಶವೂ ಸಹ ನಮ್ಮನ್ನ ತಪ್ಪಿತಸ್ಥರು ಅಂತ ಹೇಳಿ ಹೇಳೋದಿಲ್ಲ. ಆದ್ರೆ ನೀವ್ ಮಾತ್ರ ಈ ವಿಚಾರಗಳನ್ನೆಲ್ಲ ತಪ್ಪು ಅಂತ ಹೇಳಿ ಪರಿಗಣಿಸ್ತೀರಾ ಅಂತ ಹೇಳಿ ಗೊತ್ತಾಗಿದೆ. ಈ ವಿಚಾರಗಳ ನಿಮಿತ್ತ ಎಲ್ಲ ನಾವು ಹುಷಾರಾಗಿತ್ತು, ನಮ್ಮ ನಂಬಿಕೆಯನ್ನು ನಾವು ಕಾಪಾಡ್ಕೊಳ್ತಾ ಕೊನೆವರೆಗೂ ಅದರಲ್ಲಿ ದೃಢವಾಗಿ ನಿಂತು ಪರಲೋಕ ರಾಜ್ಯವನ್ನು ಸ್ವಾತಂತ್ರ್ಯಸಿಕೊಳ್ಳುವಂತಹ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿ. ಹಾಗೆ ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನೂ ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಇಲ್ಲಿರುವಂತಹ ಎಲ್ಲರೂ ಸಹ ಕೇಳುವುದಕ್ಕೆ ಮಾತ್ರ ಸೀಮಿತವಾಗದೆ ಸ್ವಂತವಾಗಿ ಸತ್ಯವೇದವನ್ನು ಓದುವಂತಹದ್ದು, ಪರಿಶೋಧನೆ ಮಾಡುವಂತಹದ್ದು, ಈ ಗುಣಗಳನ್ನೆಲ್ಲ ಹೊಂದಿಕೊಳ್ಳುವಂತಹ ಮಕ್ಕಳನ್ನಾಗಿ ಅವರನ್ನು ಮಾರ್ಪಡಿಸಿ. ಹಾಗೆ ಪ್ರತಿದಿನ ದೈವ ಸಂದೇಶವನ್ನು ಹಂಚುವಂತಹ ಪ್ರತಿಯೊಬ್ಬ ದೈವ ಸೇವಕರನ್ನೂ ಸಹ ಅವರ ಆರೋಗ್ಯ ಪರಿಸ್ಥಿತಿಗಳನ್ನು, ಅವರ ಅನಿವಾರ್ಯತೆಗಳನ್ನು, ಅವರ ಕುಟುಂಬ ಪರಿಸ್ಥಿತಿಗಳನ್ನು ನೆನಪು ಮಾಡಿಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನಮ್ಮನ್ನ ಸೇವೆಯಲ್ಲಿ ಮುನ್ನಡೆಸಿರುವಂತಹ ರಾಮೋಣನವರು ಅವರ ಆರೋಗ್ಯ ಪರಿಸ್ಥಿತಿ, ಅವರ ಅನಿವಾರ್ಯತೆಗಳನ್ನ ನೆನಪಿಸ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ. ನಮ್ಮ ತಂದೆಯಾದ ದೇವರ ಪ್ರೀತಿ,
ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತ ಯೇಸು ಕ್ರಿಸ್ತರ ಕೃಪೆ, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ